ಒಬ್ಬನೇ ದೇವರಾಗಿದ್ದಾನೆ, ಆತನು ನಮ್ಮ ತಂದೆಯಾಗಿದ್ದಾನೆ. ಹಾಲೆಲೂಯಾ. ಥ್ಯಾಂಕ್ ಯು ಫಾದರ್. ಏನೇ ಅಡ್ಡಿತಡೆ ಬಂದ್ರೆ ಸಹ ನಾವು ಯಾವುದರ ಸಹ ಚಿಂತಿಸೋದು ಬೇಡ. ಯಾಕಂದ್ರೆ ಎಲ್ಲಾ ಪರಿಸ್ಥಿತಿಗಳಲ್ಲಿ ನಾವು ಕರ್ತನನ್ನು ಆರಾಧಿಸುವವರಾಗಿದ್ದೇವೆ. ಪೌಲನು ಹೇಳ್ತಾನೆ, ಅನುಕೂಲವಿರುವ ಸಮಯದಲ್ಲಿ ಸಹ ಅನಾನುಕೂಲ ಇರುವ ಸಮಯದಲ್ಲಿ, ಪ್ರತಿಕೂಲವಿರುವ ಸಮಯದಲ್ಲಿ ನಾವು ಕರ್ತನನ್ನು ಸ್ತುತಿಸುವವರಾಗಿದೆ. ಅದರಿಂದ ಸಂತೋಷಕ್ಕೆ ನಾವು ಹಾಡಿ ಆತನನ್ನು ಮಹಿಮೆಪಡಿಸುವ. ನನ್ನ ದೇವರೇ, ನನ್ನ ಯೇಸುವೆ, ನಾನು ನಿನ್ನನ್ನು ಕೊಂಡಾಡ್ತೇನೆ. ಒಂದು ಸಮಯದಲ್ಲಿ ನಾವು ಪಾಪಿಯಾಗಿದ್ದೆವು, ಆದರೆ ಯೇಸು ಕ್ರಿಸ್ತನ ಪರಿಶುದ್ಧವಾದ ರಕ್ತದ ಮೂಲಕವಾಗಿ ನಮ್ಮನ್ನು ಆತನು ನೀತಿವಂತರನ್ನಾಗಿ ಮಾಡಿದ್ದಾನೆ. ಹಾಲೆಲೂಯಾ. ನಾವು ಪರಲೋಕದ ತಂದೆಗೆ ನಾವು ಹುಟ್ಟಿದವರಾಗಿದ್ದೇವೆ, ನಾವು ಆತನ ಮಕ್ಕಳಾಗಿದ್ದೇವೆ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್. ಆತನ ನಮಗೆ ಪರಿಶುದ್ಧ ಆತ್ಮನನ್ನು ಕೊಟ್ಟಿದ್ದಾನೆ ಪ್ರಿಯರೇ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಅದರ ಸಂತೋಷ ಮಾಡುವ. ನನ್ನ ದೇವರೇ, ನನ್ನ ಯೇಸುವೆ, ನಾನು ನಿನ್ನನ್ನು ಕೊಂಡಾಡ್ತೇನೆ. ನಾವು ಯಾರನ್ನ ಅವನ ಮೇಲೆ ಕೆತ್ತಲಿಕ್ಕೆ ಬಂದಿದ್ದೇವೆ? ಯೇಸುವಿನ ನಾಮವನ್ನು. ಹಾಲೆಲೂಯಾ. ಯೇಸುವಿನ ನಾಮವನ್ನು ನಾವು ಮೇಲೆ ಕೆತ್ತಲಿಕ್ಕೆ ಬಂದಿದ್ದೇವೆ. ಎಲ್ಲಿ ನನ್ನ ಸೇವಕನಿದ್ದನ ಅಲ್ಲಿ ನಾನು ಇದ್ದೇನೆ ಎಂಬುದನ್ನು ದೇವರ ವಾಕ್ಯ ಹೇಳ್ತದೆ. ಎಲ್ಲಿ ಈಗ ನಾವು ದೇವರ ಮಕ್ಕಳಾಗಿ ನಾವು ಇಲ್ಲಿದ್ದೇವೆ, ನಮ್ಮ ಮಧ್ಯದಲ್ಲಿ ಯೇಸುವಿನ ಪ್ರಸನ್ನತೆ ಇದೆ. ಹಾಲೆಲೂಯಾ. ಆತನ ಮಹಿಮೆ ನಮ್ಮನ್ನು ಆವರಿಸಿಕೊಂಡಿದೆ ಪ್ರಿಯರೇ. ನಾವು ನಂಬಲಿ, ನಮಗೆ ಫೀಲ್ ಆಗಲಿ ಫೀಲ್ ಆಗದಿರಲಿ, ಪರಿಶುದ್ಧಾತ್ಮ ನಮ್ಮ ಮಧ್ಯದಲ್ಲಿ ಚಲಿಸುತ್ತಾನೆ. ಹಾಲೆಲೂಯಾ. ಆತ್ಮನ ಕಾರ್ಯವು ನಮ್ಮ ಮಧ್ಯದಲ್ಲಿ ಅದು ಬಲವಾಗಿ ನಡೆಯುವಂಥದ್ದಾಗಿದೆ. ದೇವರು ವಾಕ್ಯ ಹೇಳ್ತದೆ, ಗಾಳಿಯನ್ನು ನಾವು ಫೀಲ್ ಮಾಡಿ, ಗಾಳಿ ನಮಗೆ ಉಂಟಂತ ಗೊತ್ತುಂಟು, ಆದರೆ ಗಾಳಿ ಎಲ್ಲಿಂದ ಬರ್ತದೆ, ಹೇಗೆ ಉಂಟಂತೇಳಿ ನಮಗೆ ಗೊತ್ತಿಲ್ಲ. ಅದೇ ರೀತಿಯಲ್ಲಿ ಪರಿಶುದ್ಧಾತ್ಮನ ಕಾರ್ಯವು ಸಹ ಆತನು ಎಲ್ಲಿಂದ ಬರ್ತಾನೆ, ಹೇಗೆ ಕಾರ್ಯವನ್ನು ಮಾಡ್ತಾನ, ಅದು ನಮಗೆ ಗೊತ್ತಿರುವುದಿಲ್ಲ. ಹಾಲೆಲೂಯಾ. ಆದರೆ ಪರಿಶುದ್ಧಾತ್ಮನು ನಮ್ಮ ಒಬ್ಬೊಬ್ಬರ ಜೀವಿತದಲ್ಲಿ ಕಾರ್ಯವನ್ನು ಮಾಡುವ ಆತನಾಗಿದ್ದಾನೆ. ನಾವು ಯಾರು ಇದ್ದ ಹಾಗೆ ಇರುವುದಿಲ್ಲ ಪ್ರಿಯರೇ. ಹಾಲೆಲೂಯಾ. ನಮ್ಮ ಜೀವಿತವು ಇದ್ದ ಹಾಗೆ ಇರುವುದಿಲ್ಲ. ಯು ವಿಲ್ ನೆವರ್ ಬಿ ದ ಸೇಮ್. ನೀವು ಇದ್ದ ಹಾಗೆ ಇರುವುದಿಲ್ಲ. ಯೇಸುವಿನ ನಾಮದಲ್ಲಿ ನೀವು ಈ ಲೆವೆಲಿಂದ ನೀವು ನೆಕ್ಸ್ಟ್ ಲೆವೆಲ್ಗೆ ಹೋಗುವವರಾಗಿದ್ದೀರಿ. ನಿಮ್ಮ ಅದು ಸ್ತರವು, ಆತ್ಮಿಕ ಸ್ತರವು ಅದು ಬದಲಾಗುವಂಥದ್ದಾಗಿದೆ. ಹಾಲೆಲೂಯಾ. ಥ್ಯಾಂಕ್ ಯು ಫಾದರ್. ಸಂತೋಷವಾಗಿ ನಾವು ಮಾಡುವ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ವಿ ಪ್ರೈಸ್ ಯು ಮಾಸ್ಟರ್. ವರ್ಷಿಪ್ ಯು ಜೀಸಸ್. Yes.
ಚಿತ್ರಿಸಿಕೊಂಡಾತನ. ಹಾಲೆಲೂಯಾ. ಈ ಒಂದು ಬಾಗಿಲಲ್ಲಿ ಸುಂದರವಾದ ಕೆತ್ತನೆ ನೋಡಿರ್ತಾರೆ, ಎಷ್ಟು ಸುಂದರವಾಗಿ ಅದನ್ನು ಕೆತ್ತಿದ. ಅದಕ್ಕಿಂತಲೂ ಸುಂದರವಾಗಿ ನಿನ್ನನ್ನು ಪರಲೋಕಕ್ಕೆ ತಂದೆ ತನ್ನ ಹಸ್ತದಲ್ಲಿ ಆತನು ಚಿತ್ರಿಸಿಕೊಂಡಿದ್ದಾನೆ. ಆತನ ಕಾರು ಮಾಡಿದ ಅಂದ್ರೆ ಚಿತ್ರಿಸಿದ, ನೀನನ್ನು ಕೆತ್ತಿದ್ದಾನೆ. ಹಾಲೆಲೂಯಾ. ನಿನ್ನನ್ನು ವಿಚಿತ್ರವಾಗಿಯೋ ರಮ್ಯವಾಗಿಯೋ ಆತ ನಿನ್ನನ್ನು ಸೃಷ್ಟಿ ಮಾಡಿದ. ಪ್ರಿಯ ಸಹೋದರನೇ ಸಹೋದರಿ, ನೀನು ಯಾವಾಗ ಸಾಮಾನ್ಯ ಎಂಬುದಾಗಿ ಎಣಿಸ್ಬೇಡ. ಹಾಲೆಲೂಯಾ. ನೀನು ಯಾವಾಗಲೂ ಅಸಾಮಾನ್ಯ, ನನ್ನಿಂದ ಆಗದಂಥದ್ದು ಒಂದು ಇಲ್ಲ. ಯಾಕಂದ್ರೆ ಏಸು ತಾನು ಹೇಳಿದು, ದೇವರಿಂದ ಆಗದಂಥದ್ದು ಒಂದು ಇಲ್ಲ. ಆದ್ರಿಂದ ನನ್ನಿಂದಲೂ ನಿನ್ನಿಂದಲೂ ಆಗದಂಥ ಸಂಗತಿಯೋ ಒಂದು ಇಲ್ಲ. ಹಾಲೆಲೂಯಾ. ಥ್ಯಾಂಕ್ ಯು ಮಾಸ್ಟರ್. ಹಾಲೆಲೂಯಾ. ನಾವು ಯಾವಾಗಲೂ ಎಣಿಸ್ಬೇಕು, ವಿ ಆರ್ ಎಕ್ಸ್ಟ್ರಾರ್ಡಿನರಿ ಪೀಪಲ್. ಈ ದಾನಿಯಲ್ಲಿ ಹೇಳ್ತಾನೆ, ನೀನು ಅದು ಉನ್ನತವಾದ ಕಾರ್ಯಗಳನ್ನು ಅಂದ್ರೆ ನಾವು ಯೋಚಿಸಿದ್ದಕ್ಕಿಂತಲೂ ಬೇಡುವುದಕ್ಕಿಂತಲೂ ಅಧಿಕವಾದ ಕಾರ್ಯವನ್ನು ನಾವು ಮಾಡಲು ಶಕ್ತರಾಗಿದೆ. ನಮ್ಮನ್ನು ಬಲಪಡಿಸುವ ಕ್ರಿಸ್ತ ಯೇಸುವಿನಲ್ಲಿ ಇದ್ದುಕೊಂಡು. ಹಾಲೆಲೂಯಾ. ಆತನನ್ನು ಆರಾಧಿಸುವ ಪ್ರಿಯರೇ, ನಿನ್ನನ್ನು ಆರಾಧಿಸುವ ಯೇಸುವೇ, ನಾವು ನಿನ್ನನ್ನು ಆರಾಧಿಸ್ತೀವಿ. ಹಾಲೆಲೂಯಾ. ಪಾಪಿಯಾದ ನನ್ನನ್ನು ನಿಮ್ಮನ್ನು ಆತ ತನ್ನ ಮಗನನ್ನಾಗಿ ನಮ್ಮನ್ನು ಸ್ವೀಕರಿಸಿದ್ದಾನೆ. ನಾವಿರುವಂಥ ಸ್ಥಳದಲ್ಲಿ, ಸಮಯದಲ್ಲಿ, ನಾವು ಇರುವಂಥ ಪರಿಸ್ಥಿತಿಯಲ್ಲಿ ಆತ ನಮ್ಮನ್ನು ಸ್ವೀಕರಿಸಿದ್ದಾನೆ. ಹಾಲೆಲೂಯಾ. Aradhisu
ಮಕ್ಕಳು. ಹಾಲೆಲೂಯಾ. ನಾವೆಲ್ಲರೂ ನಾವು ಪ್ರತಿಯೊಬ್ಬರು ದೇವರ ಆತ್ಮನಿಂದ ನಾವು ನಡೆಸಲ್ಪಡೋರಾಗಿದ್ದೇವೆ. ನಾವು ದೇವರ ಮಕ್ಕಳಾಗಿದ್ದೇವೆ. ಹಾಲೆಲೂಯಾ. ಎಷ್ಟು ಭಾಗ್ಯವಂತರು ಇಸ್ರೇಲರಾದ ನಾವು ಎಷ್ಟೋ ಭಾಗ್ಯವಂತರು ಎಂಬುದನ್ನು ದೇವರು ವಾಕ್ಯ ಹೇಳ್ತಿದೆ. ನಮ್ಮ ಗೌರವಕ್ಕೆ ಆತನ ಆಧಾರನಾಗಿದ್ದಾನೆ. ಹಾಲೆಲೂಯಾ. ಥ್ಯಾಂಕ್ ಯು ಫಾದರ್. ನಮ್ಮ ತಲೆಯನ್ನು ಎತ್ತುವಂತೆ ಮಾಡಿದ ಆತನು, ನಮ್ಮನ್ನು ಚೈತನ್ಯ ತೈಲದಿಂದ ನಮ್ಮನ್ನು ಅಭಿಷೇಕಿಸಿದ ಆತನು. ಹಾಲೆಲೂಯಾ. ದೇವರ ವಾಕ್ಯದ ಸ್ಯಾಮ್ಯುಯೇಲಲ್ಲಿ ನಿನ್ನ ಕೊಂಬನ್ನು ಕಾಡು ಕೋಣದ ಕೊಂಬಿನಂತೆ ಎತ್ತಿದ್ದೇನೆ. ಹೇಗೆ? ಕಾಡು ಕೋಣದ ಕೊಂಬಿನಂತೆ ನಿನ್ನ ಕೊಂಬನ್ನು, ನಿನ್ನ ಗೌರವವನ್ನು ನಾನು ಕಾಪಾಡಿದ್ದೇನೆ, ನಿನ್ನ ತಲೆ ನಾನು ಎತ್ತಿದ್ದೇನೆ. ಹಾಲೆಲೂಯಾ. ನಮ್ಮ ಅನೇಕ ಜನಾಂಗಗಳಿಗೆ ಆತನ ಶಿರಸ್ಸನ್ನಾಗಿ ಮಾಡಿದನು. ಪ್ರೇರೆ, ನಾವು ಯಾವತ್ತಿಗೂ ಕೆಳಗಿನವರಲ್ಲ, ನಾವು ಮೇಲನವರಾಗಿದ್ದೇವೆ. ಹಾಲೆಲೂಯಾ. ಥ್ಯಾಂಕ್ ಯು ಫಾದರ್. ನಮ್ಮ ಜೀವಮಾನದಲ್ಲೆಲ್ಲ ಶುಭವು ಕೃಪೆಯು, ಒಂದು ಟ್ರಾನ್ಸ್ಲೇಷನ್ ಹೇಳ್ತದೆ, ಹುಡುಕಿಕೊಂಡು ಬರ್ತದೆ, ಹಿಂಬಾಲಿಸದು ಬಿಡಿ, ಅದು ನಮ್ಮನ್ನು ಓವರ್ಟೇಕ್ ಮಾಡ್ತದೆ ಅಂತ ದೇವರ ವಾಕ್ಯ ಹೇಳ್ತದೆ. ನಿಮಗೆ ಶುಭವು ಕೃಪೆ ನಿಮ್ಮ ಜೀವಮಾನದಲ್ಲೆಲ್ಲ ಆಶೀರ್ವಾದ ಅದು ನಿಮ್ಮನ್ನು ಓವರ್ಟೇಕ್ ಮಾಡ್ತದೆ. ಹಾಲೆಲೂಯಾ. ನೀವು ಅದಕ್ಕೋಸ್ಕರ ಶ್ರಮಿಸುವಂತ ಅಗತ್ಯವೇ ಇಲ್ಲ. ಹಾಲೆಲೂಯಾ. ಥ್ಯಾಂಕ್ ಯು ಫಾದರ್. ನಾವು ಆತನ ನೀತಿಗಾಗಿ, ರಾಜ್ಯಕ್ಕಾಗಿ ತವಕ ಪಡುವಾಗ ಉಳಿದೆಲ್ಲ ಸಂಗತಿಗಳು ನಮ್ಮ ಜೀವಿತದಲ್ಲಿ ಅದು ನಮ್ಮನ್ನು ಓವರ್ಟೇಕ್ ಮಾಡ್ತದೆ. ಹಾಲೆಲೂಯಾ. ಥ್ಯಾಂಕ್ ಯು ಫಾದರ್. ಅದನ್ನು ನಾವು ಕೊನೆಯದಾಗಿ ಹಾಡಿ ಆತನ ಮಹಿಮೆಪಡಿಸುವ. ಜೀವದಿಂದ ಎದ್ದವನೇ ನಾನು ನಿನ್ನನ್ನು ಆರಾಧಿಸ್ತೇನೆ. ಹಾಲೆಲೂಯಾ. ನನಗೋಸ್ಕರ, ನಿಮಗೋಸ್ಕರ ಯೇಸು ಕ್ರಿಸ್ತನು ಸತ್ತು ಹೂಣಲ್ಪಟ್ಟು 3ನೇ ದಿವಸದಲ್ಲಿ ಆತನ ಮೃತ್ಯುಂಜಯನಾಗಿ ಎದ್ದು ಬಂದ ಆತನಾಗಿದ್ದಾನೆ. ಹಾಲೆಲೂಯಾ. ಆತನು ಜೀವಿಸುವುದರಿಂದ ನಾವು ಜೀವಿಸುವವರಾಗಿದ್ದೇವೆ. ಆತನು ಬದುಕುವುದರಿಂದ ನಾವು ಬದುಕುವವರಾಗಿದ್ದೇವೆ. ಪ್ರಿಯರೇ, ನಾವು ಸತ್ತಂತ ದೇವರನ್ನು ಆರಾಧಿಸಲಿಕ್ಕೆ ಬರಲಿಲ್ಲ, ನಾವು ಜೀವಿಸುವಂತ, ನಿತ್ಯಕ್ಕೂ ಜೀವಿಸುವಂತ ಯೇಸುವನ್ನು ಆರಾಧಿಸಲಿಕ್ಕೆ ಬಂದಿದ್ದೇವೆ. ಥ್ಯಾಂಕ್ಸ್ ಫಾದರ್. ಆರಾಧಿಸ ಪೂರ್ಣ ಮನಸ್ಸಿನಿಂದ, ಪೂರ್ಣ ಬುದ್ಧಿಯಿಂದ, ಪೂರ್ಣ ಶಕ್ತಿಯಿಂದ ಆತನನ್ನು ಆರಾಧಿಸುತ್ತೇವೆ. ಆತನ ಮರಣವನ್ನು ಜಯಿಸಿದ ಆತನು. Hallelujah. Jesus. Praise Him. Worship Him. Thank you, Jesus. Thank you, Jesus.
ಅವಶ್ಯಕತೆಗಳನ್ನು ಈ ಕ್ಷಣದಲ್ಲಿ ಮುಂದೆ ಇಡಬೇಡಿ. ನಿಮ್ಮ ಬಾಯಿಯಲ್ಲಿ ದೇವಸ್ತೋತ್ರ ಮಾತ್ರ ಕೃತಜ್ಞತೆಗಳು ಮಾತ್ರ ಸಲ್ಲಿಸಿ ಬಾಯಿಯನ್ನು ತೆರೆಯಿರಿ. All open our heart. Say thank you, Father. Say thank you, Lord. Yes, ಸಾಮ್ರಾಜ್ಯದಿಂದ ಬೆಳಗಿನ ಸಾಮ್ರಾಜ್ಯಕ್ಕೆ ಬದಲಾಯಿಸಿದ ಖರ್ಚು ನಿನ್ನ ಸ್ತೋತ್ರವನ್ನು ಸಲ್ಲಿಸಿದೆ. ನಿನ್ನ ಹೆಸರನ್ನ ಜೀವವಾದ್ಯ ಪುಸ್ತಕದಲ್ಲಿ ಬರೆದಿರುವ ಖರ್ಚನಿಗೆ ನಿನ್ನ ಸ್ತೋತ್ರವನ್ನು ಸಲ್ಲಿಸಿದೆ. ಕಡೆ ರಕ್ತದ ಹಂತನಕ ನಿನಗೋಸ್ಕರ ತನ್ನ ರಕ್ತವನ್ನೇ ಸುರಿಸಿ ಕಲ್ವಾರಿ ಪೂಜೆಯಲ್ಲಿ ನಿನಗೋಸ್ಕರ ಮರಣವನ್ನ ಸ್ತುತಿಸ್ತೀಯ. ನಿನಗೋಸ್ಕರ ತನ್ನ ಪ್ರಾಣವನ್ನು ಬಿಟ್ಟು ಹೂಣಲ್ಪಟ್ಟ ಖರ್ಚನನ್ನ ಸ್ತುತಿಸ್ತೀಯ. ನಿನಗೋಸ್ಕರ ಪುನರುತ್ಥಾನವಾಗಿರುವ ಆಚರಣೆ ಸ್ತುತಿಸ್ತೀಯ. ನಿನ್ನ ಜೀವವನ್ನು ತನ್ನ ಜೀವದಲ್ಲಿ ಮರೆಯಾಗಿಟ್ಟಿರುವ ಖರ್ಚನನ್ನು ಸ್ತುತಿಸ್ತೀಯ. ಆಚರ ಮಹಿಮೆಗೋಸ್ಕರ ಆತನನ್ನು ಸ್ತುತಿಸ್ತೀಯ. ಆತನ ಪರಿಶುದ್ಧತೆಗೋಸ್ಕರ ಆತನನ್ನು ಸ್ತುತಿಸ್ತೀಯ. ಆತನ ಸ್ತುತಿಸಲ್ಪಡೋದಕ್ಕೆ ಹಲವಾದಂತಹ ನಾಮಕ್ಕೆ ಮಾತ್ರ ಸ್ತುತಿಸ್ತೀಯ. ಉನ್ನತವಾದ ನಾಮವನ್ನು ನಿನ್ನ ಸ್ತುತಿಸ್ತೀಯ. ಶ್ರೇಷ್ಠವಾದ ಆತನ ನಾಮವನ್ನು ನಿನ್ನ ಸ್ತುತಿಸ್ತೀಯ. ನೀತಿವಂತನಾಗಿ ನಮ್ಮನ್ನು ಮಾಡಿದ ಆ ಪರಿಶುದ್ಧವಾದ ನಾಮವನ್ನು ನಾವು ಸ್ತುತಿಸ್ತೀವಿ. ಶಬ್ದಗಳು ಹೆಚ್ಚು ನಿಮ್ಮ ಜಯ ಘೋಷ ನೀತಿವಂತರ ಗುಣಗಾನದಲ್ಲಿ ಉತ್ಸಾಹಿ ಹರ್ಷಧ್ವನಿಗಳು ಜಯ ಘೋಷಗಳು ಕೇಳಿಸುತ್ತದೆ. ಬಾಯಿಯನ್ನು ತೆರೆಯಿರಿ. ನಿಮ್ಮ ಅಂತರಾಳದಿಂದ ದೇವರನ್ನು ಸ್ತುತಿಸುವ ಸಮಯ, ಕರ್ತನ ಪ್ರೀತಿಯನ್ನು ಪ್ರಕಟಪಡಿಸುವಂತಹ ಸಮಯ. ಇದಕ್ಕಾಗಿ let me your love, ಕರ್ತನ ಪ್ರೀತಿ, ಕರ್ತನ ಪ್ರೀತಿ. Just open your mouth and say thank you, Lord. Thank you, Lord. Say thank you. Thank you. Father, ನಿಮ್ಮ ಮಧ್ಯದಲ್ಲಿರುವುದಕ್ಕಾಗಿ ಹೇಳಬೇಕನ್ನಿಸ್ತೀವಿ. ನಾವು ಸೂಚಿಸುವುದಕ್ಕಿಂತಲೂ ನಾವು ಕೇಳುವುದಕ್ಕಿಂತಲೂ ಅತ್ಯಧಿಕವಾಗಿ ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನೇ ಬರಮಾಡುತ್ತದೆ. ಇವತ್ತೇಳಿ ನಂಬುವವರು ಒಬ್ಬರಾಗಿಲ್ಲ, ನಂಬುವ ಒಬ್ಬರಾಗಿಲ್ಲ. ಕಳೆದ ಒಂದು ದೇವರ ಮಹಿಮೆಯನ್ನು ನಂಬುವವರ ಜೀವಿತದಲ್ಲಿ ಹೇಳೋಣ. ನಂಬುವವರ ಜೀವಿತದಲ್ಲಿ ಹೇಳೋಣ. ನಂಬುವವರ ನಂಬುವವರ ಹೊಟ್ಟೆಯ ಒಳಗಡೆಯಿಂದ ಜೀವಕರವಾದ ಹೊಳೆಗಳು ಹರಿಯುತ್ತವೆ. ಜೀವಕರವಾದ ಹೊಳೆಗಳು. ಒಂದು ನಿಮಿಷ ನಾವೆಲ್ಲರೂ ಮೌನ. This time just listen.
ದೇವರು ನಮ್ಮ ಮಧ್ಯದಲ್ಲಿದ್ದಾನೆ ಎಂಬುದಾಗಿ ಇವತ್ತು ನಂಬುವವರ ಜೀವಿತದಲ್ಲಿ ಕರ್ತನ ಮಹಿಮೆ ಕಾರ್ಯಗಳನ್ನು ಮಾಡಿದ್ದಾನೆ. ಪ್ರತಿ ಬಾರಿ ನಾವು ಕರ್ತನ ಬಳಿ ಬರುವಾಗ ಆತನ ವಚನ ಹೇಳ್ತದೆ, ಆತನು ಇದ್ದಾನೆ, ಆತನು ನಂಬುವವರಿಗೆ ಏನ್ ಮಾಡ್ತಾನೆ, ಪ್ರತಿಫಲವನ್ನು ಕೊಡ್ತಾನೆ ಹೇಳುವಂಥದ್ದು ನಂಬುವುದು ಅವಶ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಹೋದರಿ ಮೊದಲನೇ ಸಂಗತಿ ಹೇಳ್ತಾ ಇದ್ರು, ಕರ್ತನ ವಾಕ್ಯದ ಬಗ್ಗೆ ಅವರು ಹೇಳ್ತಾ ಇರೋದು, ಆರಾಧನೆ ಮಾಡುವಾಗ ಆ ವಾಕ್ಯ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತದೆ, ಆ ವಾಕ್ಯ ನಮ್ಮನ್ನ ಸಂತೈಸ್ತದೆ, ಆ ವಾಕ್ಯ ನಮ್ಮನ್ನು ಬಲಪಡಿಸ್ತದೆ, ಆ ವಾಕ್ಯ ನಮ್ಮನ್ನು ನಡೆಸ್ತದೆ, ಆ ವಾಕ್ಯ ನಮ್ಮ ಜೀವಿತದಲ್ಲಿ ಮಾರ್ಪಾಟನ್ನ ಉಂಟು ಮಾಡ್ತದೆ, ರೂಪಾಂತರವನ್ನು ಉಂಟು ಮಾಡ್ತದೆ. ಯಾವಾಗ ಆ ವಚನ ನನ್ನ ಜೀವಿತದಲ್ಲಿ ಕಾರ್ಯವನ್ನು ಮಾಡ್ತದೆ. ಆಮೋಸದಲ್ಲಿ 3ನೇ ಅಧ್ಯಾಯದಲ್ಲಿ 3ನೇ ವಚನವನ್ನು ತೆಗೆದು, ಆಮೋಸ 3:3. ಯಾವಾಗ ಆ ವಚನ ನನ್ನ ಜೀವಿತದಲ್ಲಿ ನಾನು ಆ ವಾಕ್ಯವನ್ನು ಮಾತನಾಡುವಾಗ ಅದನ್ನ ಇಂಗ್ಲಿಷಲ್ಲಿ ಅಥವಾ KJV, ನಾನು KJV ವರ್ಷನಲ್ಲಿ ಓದ್ತೇನೆ. ಓಕೆ, ಇಂಗ್ಲಿಷಲ್ಲಿ ಹೇಳ್ಬೋದು, ಇಂಗ್ಲಿಷಲ್ಲಿ KJV. Can two walk together except they be agreed. ಇಲ್ಲಿ ವಚನ ಹೀಗೆ ಹೇಳ್ತದೆ, ಗಮನಿಸಿ, ಎಲ್ಲರೂ ಗಮನಿಸಿ. ಒಪ್ಪಂದ ಮಾಡಿಕೊಳ್ಳದ ಹೊರತು, ದೇವರ ವಚನ ಹೇಳ್ತದೆ ಏನು? ಒಪ್ಪಂದ ಮಾಡಿಕೊಳ್ಳದ ಹೊರತು ಇಬ್ಬರು ಜೊತೆಯಾಗಿ ನಡೆಯಲು ಸಾಧ್ಯವೇ? ಹಲ್ಲೆಲೂಯಾ. ಕಳೆದ ಕೆಲವು ವಾರಗಳಿಂದ ನಾನು ಮಾತನಾಡ್ತಾ ಇದ್ದೆ, ನಾವು ದೇವರ ಸಂಗಡ ನಡೆಯುವಂತಹ ಜೀವಿತ, ದೇವರ ಸಂಗಡ. ಯಾಕಂದ್ರೆ ಕರ್ತನ ವಚನ ಹೇಳ್ತದೆ, ನಾವೇ ಆತನ ಗರ್ಭಗುಡಿ, ನಾವು ಆತನ ವಸಿಸುವ ಮಂದಿರವಾಗಿದ್ದೇವೆ. ಮಾತ್ರವಲ್ಲ, ಆತನ ಹೇಳ್ತಾನೆ, ನಿಮ್ಮ ಮಧ್ಯದಲ್ಲಿ ನಾನು ಏನ್ ಮಾಡ್ತೇನೆ, ತಿರುಗಾಡ್ತಾ ಇದ್ದೇನೆ. ಆತನು ನಮ್ಮ ಸಂಗಡ ಇದ್ದಾನೆ. ಹಳೆ ಒಡಂಬಡಿಕೆಯಲ್ಲಿ ನಾನು ನಿಮ್ಮ ಮುಂದೆ, ನಾನು ಮುಂದುಗಡೆ ಹೋಗ್ತೇನೆ, ನಿಮ್ಮ ಸಂಗಡ ನಾನು ಇದ್ದೇನೆ ಎಂಬುದಾಗಿ ಹೇಳ್ತದೆ. ಬಟ್ ಹೊಸ ಒಡಂಬಡಿಕೆಯಲ್ಲಿ ಆತನ ಹೇಳ್ತಾನೆ, ನಿಮ್ಮಲ್ಲಿ ನಾನು ವಾಸಿಸ್ತಾನೆ, ನೀವೇ ನನ್ನ ಆಲಯವಾಗಿದ್ದೀರಿ, ನಿಮ್ಮ ಒಳಗಡೆ ನಾನು. ಇವತ್ತು ಹಳೆ ಒಡಂಬಡಿಕೆಯಲ್ಲಿ ಅವರ ಸಂಗಡ ಕರ್ತನ ಬಾಹ್ಯವಾಗಿ ಅವರು ಕರ್ತನನ್ನು ಅನುಭವಿಸ್ತಾ ಇದ್ದಾರೆ, ದೇವರ ಪ್ರಸನ್ನತೆಯನ್ನು ಅನುಭವಿಸ್ತಾ ಇದ್ದಾರೆ. ಇವತ್ತು ನಾವು ಆತನ ಆಲಯವಾಗಿರುವ ನಾವು, ನಮ್ಮ ಒಳಗಡೆ ದೇವರು ವಾಸಿಸುವನಾಗಿದ್ದಾನೆ. ಆತನ ಗರ್ಭಗುಡಿ ನಾವು ಹೇಳೋಣ, ಕರ್ತನ ಜೀವವು ನನ್ನ ಒಳಗಡೆ ವಾಸ ಮಾಡ್ತಾ ಇದೆ, ಕರ್ತನ ಆತ್ಮನು ನನ್ನ ಒಳಗಡೆ ವಾಸ ಮಾಡ್ತಾ ಇದ್ದಾನೆ. ಆತನು ನನ್ನ ಸಂಗಡ ಮಾತ್ರವಲ್ಲ, ನನ್ನ ಒಳಗಡೆ ವಾಸಿಸುವುದಿದ್ದಾನೆ, ನನ್ನ ಒಳಗಡೆ ಆತನು ನೆರೆಯಾಗಿರುವ ದೇವರ. ಅದರ ನಿಮಿತ್ತ ಆತನ ವಚನ ಹೆಚ್ಚಿದೆ, ನೀನು ಆತನ ಸಂಗಡ ನೀನು ನಡಿಬೇಕಾದ್ರೆ ನಿಮ್ಗೆ ಏನ್ ಬೇಕು? ಆತನು ಹೇಳಿದ್ದನ್ನ ನೀನು ಒಪ್ಪಿಕೊಳ್ಳಬೇಕು. ಹೇಳೋಣ, ಆತನು ಹೇಳಿದ್ದನ್ನ ನೀನು ಒಪ್ಪಿಕೊಳ್ಳಬೇಕು. ಒಪ್ಪಂದ ಮಾಡಿಕೊಳ್ಳದ ಹೊರತು ಇಬ್ಬರು, ಹೇಳೋಣ, ಯೇಸುವಿನ ಸಂಗಡ ನಡೆಯಬೇಕಾದ್ರೆ ಆತನು ಹೇಳಿದ್ದನ್ನ ಒಪ್ಪಿಕೊಳ್ಳುವಂಥದ್ದು. ಯೇಸುವಿನ ಸಂಗಡ ನಾನು ಜೀವಿಸಬೇಕಾದ್ರೆ, ಯೇಸುವಿನ ಸಂಗಡ ನನ್ನ ಜೀವಿತದಲ್ಲಿ ನಾನು ಮುಂದೆ ಹೋಗ್ಬೇಕಾದ್ರೆ, ಆತನ ಹೆಜ್ಜೆಯ ಸಂಗಡ ನನ್ನ ಹೆಜ್ಜೆ ಮುಂದೆ ಹೋಗ್ಬೇಕಾದ್ರೆ ಆತನು ಹೇಳುವಂಥದ್ದನ್ನು ಒಪ್ಪಿಕೊಳ್ಳುವಂಥದ್ದು. ಅದು ಬೇರೆ ಮಾತು ಅಲ್ಲ, ದೇವರ ವಚನ ಪ್ರತಿಯೊಂದು ಮಾತುಗಳು ಆತನ ಬಾಯಿಂದ ಉಸಿರಿದ ಮಾತುಗಳಾಗಿದೆ. ಆ ಪ್ರತಿಯೊಂದು ಮಾತನ್ನ ನಾನು ನಂಬುವಂಥದ್ದು, ಆ ಮಾತುಗಳನ್ನು ನಾನು ಒಪ್ಪಿಕೊಂಡು ಜೀವಿಸುವಂಥದ್ದೇ ಆತನ ಸಂಗಡ ನಡೆಯುವಂಥದ್ದಾಗಿದೆ. ಆಮೆನ್, ಹಲ್ಲೆಲೂಯಾ. ಕರ್ತನ ಸಂಗಡ ನಡೆಯುವಂಥದ್ದು. ಇವತ್ತು ಇಲ್ಲಿ ಒಂದು ವಚನವನ್ನು ನಾನು ಕೆಲವು ಸಂಗತಿಗಳನ್ನು ಹೇಳುವುದಕ್ಕಿಂತ ಮುಂಚೆ ಹೇಳ್ತೇನೆ.
ಇವತ್ತು ಯಾರೆಲ್ಲ ಈ ನಂಬಿಕೆಯಿಂದ ಕೂತಿದ್ದೀರೋ ಅವರಿಗೆ ಈ ವಚನವು ಪ್ರವಾದನ ಸ್ವರವಾಗಿ ಕೇಳಿಕ್ಕಿದೆ. Amen. The prophetical voice. Amen. ಯಾಕಂದ್ರೆ ಇದು ಏನು ಹೇಳ್ತದೆ ಅಂದರೆ, ಕರ್ತನು ಉದ್ದೇಶಿಸಿದನ್ನ ನಿಮ್ಮ ಜೀವಿತದಲ್ಲಿ ಆತನ ಆಲೋಚನೆಯು ಅದು ನಂಬುವವರ ಸಂಗಡ ಇವತ್ತು ಮಾತನಾಡ್ತದೆ. ಕರ್ತನು ಉದ್ದೇಶಿಸಿದ ಆತನ ಆಲೋಚನೆ, ವಾಟ್ ಎವರ್ ಗಾಡ್ ಥಾಟ್ ಇನ್ ಯುವರ್ ಲೈಫ್, ಆ ವಚನವು ಇವತ್ತು ಹೇಳೋಣ ನಂಬುವವರ ಸಂಗಡ ಮಾತನಾಡ್ತದೆ. ನಂಬುವ ಪಕ್ಕದಲ್ಲಿ ಹೇಳಿ, ನಂಬುವವರ ಸಂಗಡ ಮಾತನಾಡ್ತದೆ. ನಾವು ಎಲ್ಲರ ಸಂಗಡ ಅಲ್ಲ, ಎಲ್ಲರ ಸಂಗಡ ಅಲ್ಲ. ಇಟ್ಸ್ ನಾಟ್ ವಿತ್ ಎವ್ರಿಬಡಿ, ಪ್ರತಿಯೊಬ್ಬರ ಸಂಗಡ ಅಲ್ಲ, ನಂಬುವವರಿಗೆ ಮಾತ್ರ, ನಂಬುವವರ ಸಂಗಡ ಈ ವಚನವು ಮಾತನಾಡ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ಈ ಬಹಳ ಪ್ರಾಮುಖ್ಯವಾದ ನಾವು ಹಾಗೆ ಕೆಲವು ಸಂಗತಿಗಳನ್ನ ನಾನು ಇವತ್ತು ಮಾತನಾಡಲಿಕ್ಕೆ ಇರುವಂತಹ ಸಂಗತಿಗಳನ್ನ ನಾನು ಈಗ ಹೋಗ್ತೇನೆ. ಯಾಕಂದ್ರೆ ಈ ಸಂದೇಶ, ಈ ವಚನ ಇವತ್ತು ಅನೇಕ ಸಂಗತಿಗಳನ್ನ ನಮ್ಮನ್ನ ಬಿಟ್ಟು ನಾವು ಮುಂದಕ್ಕೆ ಹೋಗಿ ಮುಂದಿನ ನಮ್ಮ ಲಕ್ಷ್ಯವನ್ನ ನೋಡುವಂತಹ ಸಮಯ ಬಂದಿದೆ. ಆಮೆನ್. ಈಗ ಫಿಲಿಪ್ಪಿಯ ಬರೆದ ಪತ್ರಕ್ಕೆ 3ನೇ ಅಧ್ಯಾಯದಲ್ಲಿ 13ನೇ ವಚನದಲ್ಲಿ, ಫಿಲಿಪ್ಪಿ 3:13 ವಚನ. ಗಮನಿಸಿ ಈ ವಚನ. ನಾನು ಪ್ರತಿಯೊಂದು ವಚನಗಳನ್ನ ಹೇಳುವಾಗ ಯಾರೆಲ್ಲ ಸತ್ಯವೇದ ತರಲಿಲ್ವ ದಯಮಾಡಿ, ಒಂದು ವೇಳೆ ನಿಮಗೆ ಸತ್ಯವೇದ ತಗೊಳ್ಳಿಕ್ಕೆ ಆಗ್ಲಿಲ್ಲ ಅಂದ್ರೆ ನಾನು ನಿಮಗೆ ನಮ್ಮ ಸಭೆ ಪರವಾಗಿ ಬೈಬಲ್ ಕೊಡ್ತೇನೆ. ಬಟ್ ದಯಮಾಡಿ ಸಭೆಗೆ ಬರುವಾಗ ಎಷ್ಟು ರೆಸ್ಪೆಕ್ಟ್, ಸತ್ಯವೇದ ನಿಮ್ಮ ಸತ್ಯವನ್ನು ಇಟ್ಕೊಂಡಾಗ. ಹಲ್ಲೆಲೂಯಾ. 3ನೇ ಅಧ್ಯಾಯದಲ್ಲಿ 13ನೇ ವಚನ. ಸಹೋದರರೇ, ನಾನಂತೂ ನನ್ನನ್ನು ಈವರೆಗೂ ಎಣಿಸಿಕೊಳ್ಳುವುದಿಲ್ಲ. ಆದರೆ ಒಂದು ಆದರೆ ಒಂದು ಸಂಗತಿ, ಇವತ್ತು ಸಭೆಗೆ ದೇವರು ಮಾತನಾಡುವ, ನಮ್ಮ ಜೀವಿತದಲ್ಲಿ ಮಾತನಾಡುವ ಒಂದು ಸಂಗತಿ ಹೇಳೋಣ. ಆದರೆ ಒಂದನ್ನ ದೇವರಲ್ಲಿ ಮಾತನಾಡ್ತಾ ಇದ್ದಾನೆ. ಪೌಲನು ಒಂದು ಸಂಗತಿಯನ್ನ ಅದನ್ನು ಸ್ಪಷ್ಟವಾಗಿ ಸಭೆಗೆ ಅದನ್ನು ಪ್ರಕಟಣೆಯನ್ನ ಕೊಡ್ತಾ ಇದ್ದಾನೆ, ಪ್ರವಾದನೆಯನ್ನ ಮಾಡ್ತಾ ಇದ್ದಾನೆ. ಆತನು ದೇವರು ಹೊಂದಿದ ಮಾತನ್ನ ತನ್ನ ಸಭೆಯ ಮುಂದೆ ಆತನು ಮಾತನಾಡುವ ಮಾತುಗಳು. ಇದನ್ನ ನಾನು ಒಂದನ್ನ ನಿಮ್ಮಲ್ಲಿ ಹೇಳ್ತೇನೆ. ಓದಿ. ಒಂದು ಯಾವುದು? ಆದರೆ ಒಂದು. ಎಲ್ಲರೂ ಹೇಳೋಣ ಈ ವಚನವನ್ನ ಮಾತಾಡೋಣ. ಎಲ್ಲರೂ ಹೇಳೋಣ ಈ ವಚನವನ್ನ ಹಿಡಿದುಕೊಂಡು ನಾವು ಎಲ್ಲರೂ ಹೇಳೋಣ. ಆದರೆ ಒಂದು, ನಾನು ಹಿಂದಿನ ಸಂಗತಿಗಳನ್ನ ಮರೆತು ಬಿಟ್ಟು, ಹೇಳೋಣ ಹಿಂದಿನ, ಕೇಳ್ತಾ ಇಲ್ಲ, ಎಲ್ಲರೇ ಹಿಂದಿನ ಸಂಗತಿಗಳನ್ನ ಮರೆತು ಬಿಟ್ಟು, ಮುಂದಿನವುಗಳನ್ನ ಹಿಡಿಯುವುದಕ್ಕೆ ಎದೆಬೊಕ್ಕಿದವನಾಗಿ ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನ ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನ ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ. ಹಳೆಯದನ್ನ ಹಳೆಯದನ್ನ ಮರೆತು ಮುಂದಿನವುಗಳನ್ನ ಹಿಡಿಯುವುದಕ್ಕೋಸ್ಕರ ನನ್ನ ಕರೆಯಾಗಿದೆ. ಇವತ್ತು ಕರ್ತನು ಕರೆದಿರುವಂತಹ ಕರೆ ಯಾವುದಾಗಿದೆ? Why God is called? ಒಂದು ಪ್ರಶ್ನೆ ನಿಮ್ಮಲ್ಲಿ ಕೇಳ್ತೇನೆ. ಯಾಕೆ ದೇವರು ಇವತ್ತು ನಮ್ಮನ್ನು ಕರೆದಿದ್ದಾನೆ? ಯಾಕೆ ದೇವರು ನಮ್ಮನ್ನು ಕರೆದಿದ್ದಾನೆ? ಆತನೊಂದು ಸಂಗತಿಯನ್ನು ಹೇಳ್ತಾನೆ. One thing I do. ಇಂಗ್ಲಿಷಲ್ಲಿ ಇದೆಯಲ್ಲ, one thing I do. ನಾನು ಒಂದನ್ನು ಮಾಡ್ತೇನೆ. ಹೇಳೋಣ ಎಲ್ಲರೂ ಇವತ್ತು ಹೇಳುವಂತ ನಮ್ಮ ಬಾಯಿ ತೆರೆಯಲ್ಪಡಲಿ. ಹೇಳೋಣ ನಾನು ಇವತ್ತು ಒಂದನ್ನು ಮಾಡ್ತೇನೆ. ನಾನು ಇವತ್ತು ಒಂದನ್ನು ಮಾಡ್ತೇನೆ. ಹಳೆಯದನ್ನು ನಾನು ಮರೆತು ಬಿಡ್ತೇನೆ. ಹಳೆಯದನ್ನು ನಾನು ಮರೆತು ಬಿಟ್ಟು ಮುಂದಿನದಕ್ಕೋಸ್ಕರ ನಾನು ಓಡಲಾಗಿದ್ದೇನೆ. ಹಲ್ಲೆಲೂಯಾ. ಅದರ ನಿಮಿತ್ತ ಯಾರೆಲ್ಲ ನೂತನವಾಗಿ ಸೃಷ್ಟಿ ಮಾಡಲ್ಪಟ್ಟಿದ್ದೆವು ನಾವೆಲ್ಲರ ಬಾಯಿಂದ, ಇದು ಪ್ರತಿಯೊಬ್ಬರ ಬಾಯಿಂದ, ಇಲ್ಲಿರುವ ಪ್ರತಿಯೊಂದು ನಂಬುವವರ ಬಾಯಿಂದ ಇದು ಬರಲಿ. ನೂತನವಾಗಿ ದೇವರ ವಚನ ಹೇಳ್ತದೆ, ನಾನು ಒಂದು ಮಾಡುವವನಾಗಿದ್ದೇನೆ. ಹಳೆಯದನ್ನ ಎಲ್ಲವನ್ನ ಮರೆತು ಬಿಟ್ಟು ಮುಂದಿನವುಗಳಿಗಾಗಿ ನಾನು ಓಡುವವನಾಗಿದ್ದೇನೆ. ಆಮೆನ್. ಇದುವೇ ಇವತ್ತು ನಮ್ಮ ಜೀವಿತದಲ್ಲಿ ಕರ್ತನು ಮಾತನಾಡುವ ಮಾತುಗಳು. ಪುರಾತನವಾದದನ್ನ ಏನು ಮಾಡಿ ನೀವು ಮರೆತು
ಹೇಳೋಣ, ಪುರಾತನವಾದದನ್ನ forget everything. ಒಂದು ನಿಮಿಷ, ಯಾರಿಗಾದರೂ ಹಳೆಯ ನಿಮ್ಮ ಜೀವಿತದ ಸೋಲಿನ ಅಥವಾ ಬಹಳ ಕೆಟ್ಟದಾದ ಒಂದು ಸಂಗತಿಯಿಂದ ನಿಮ್ಮನ್ನು ಪರಿಚಯಿಸಲಿಕ್ಕೆ ಇಷ್ಟಪಡ್ತೀರಾ? ಒಬ್ಬ ವ್ಯಕ್ತಿ ಕುಡುಕನಾಗಿದ್ರೆ ಇವತ್ತು ನಾನು ಕುಡುಕ ಎಂಬುದಾಗಿ ಎಷ್ಟು ಜನರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಬ್ಬ ಮೋಸಗಾರನಾಗಿರುವುದಾದರೆ ಅಥವಾ ಒಬ್ಬ ಕಳ್ಳನಾಗಿರುವುದಾದರೆ ಅಥವಾ ಅನೇಕ ತಪ್ಪುಗಳನ್ನು ಮಾಡಿರುವಂತಹ ವ್ಯಕ್ತಿ, ಆತನ ತಪ್ಪುಗಳ ಮುಖಾಂತರ ಆತನ ನಿಂತವನಾಗಿದ್ದೇನೆ ಎಂಬುದಾಗಿ ಹೇಳಲಿಕ್ಕೆ ಯಾರಾದ್ರೂ ಇಷ್ಟಪಡ್ತಾರೆ? ಒಬ್ಬಳು ಸ್ತ್ರೀ ವ್ಯಭಿಚಾರಿ ಸ್ತ್ರೀಯಾಗಿದ್ರೆ ಅಥವಾ ಅವಳು ಬಹಳ ಕಠಿಣವಾದ ಕೆಟ್ಟ ಸಂಗತಿಗಳನ್ನು ಆದರೆ ಅವಳು ಇರ್ತಾಳೆ. ಯಾಕೆ? ಅದಕ್ಕೆ ದೇವರ ವಚನ ಇರ್ತದೆ, ನಮಗೆ ನಮ್ಮ ಹಳೆಯದನ್ನು ನೆನಪು ಮಾಡಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ ಮೇಲೆ ನಮ್ಮ ಸೃಷ್ಟಿ ಮಾಡಿದೆ. ಕರ್ತನು ಹೇಳ್ತಾನೆ, ಪುರಾತನವಾದದ್ದನ್ನು ಮಾಡಿದ್ದಬೇಡಿ. ಹೇಳೋಣ, ನನ್ನ ನೂತನ ಸೃಷ್ಟಿ ಆದ ನನ್ನ ಜೀವಿತದಲ್ಲಿ ಹಳೆಯದೆಲ್ಲವೂ ಹೋಯಿತು. ಎಲ್ಲರೂ ಹೇಳೋಣ, ಹಳೆಯದೆಲ್ಲವೂ ಹೋಗಿದೆ, ಎಲ್ಲವೂ ನೂತನವಾಗಿದೆ. ಎವ್ರಿಥಿಂಗ್ ಇಸ್ ನ್ಯೂ. ಹೇಳೋಣ, ಪ್ರತಿಯೊಂದು ಬಾಯಿಗಳು ವಚನಗಳನ್ನು ಹೇಳುವಾಗ ನಾನು ವಚನಗಳನ್ನು ಹೇಳುವಾಗ ನಿಮ್ಮ ಬಾಯಿ ಆ ವಚನವನ್ನು ಹೇಳಲಿ. ನೂತನ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಆತನು ನೂತನ ಸೃಷ್ಟಿಯಾದನು, ಹಳೆಯದೆಲ್ಲವೂ ಹೋಯಿತು, ಎಲ್ಲವೂ ನೂತನವಾಯಿತು. ಎವ್ರಿಥಿಂಗ್ ಇಸ್ ನ್ಯೂ. ಆಮೆನ್. ಎವ್ರಿಥಿಂಗ್ ಇಸ್ ನ್ಯೂ. ಈ ಒಂದು ಸತ್ಯದಲ್ಲಿ ನಾವು ನಿಲ್ಲುವಾಗ, ಈ ಒಂದು ತಿಳುವಳಿಕೆಯಲ್ಲಿ ನಾವು ಬರುವಾಗ ಎಲ್ಲ ಹಳೆಯ ಸಂಗತಿಗಳನ್ನು ನಾವು, ಅದನ್ನೇ ದೇವರ ವಚನ ಹೇಳ್ತದೆ. Why God is called? You know that? ಯಾಕೆ ದೇವರು ನಮ್ಮನ್ನು ಕರೆದಿದ್ದಾನೆ ಗೊತ್ತಾ? ಯಾಕೆ ಕರೆದಿದ್ದಾನೆ? ವಚನ ಓದಿ 13ನೇ ವಚನ ಓದಿ ಅರಿತು ಬಿಟ್ಟು ಮುಂದಿನವುಗಳನ್ನು ಹಿಡಿಯುವುದಕ್ಕೆ ಏತೆ ಬೋಗಿದವನಾಗಿ ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನ ಮೇಲಕ್ಕೆ ಕರೆದು ನಮ್ಮ ಮುಂದೆ. ನಾವು ಯಾಕೆ ಓದ್ತಾ ಇದ್ದೇವೆ ಹೇಳೋಣ? ನನಗೊಂದು ಬಿರುದು ಇದೆ, ನನಗೊಂದು ಇಡಲ್ಪಟ್ಟಂತ ಬಿರುದಿದೆ, ಅದನ್ನ ಹಿಡಿಯುವುದಕ್ಕೋಸ್ಕರ ನಾನು ಓಡ್ತಾ ಇದ್ದೇನೆ. ಅದು ಕರೆದಿರುವಂತಹ ಉದ್ದೇಶ ಏನು ಗೊತ್ತಾ? ವೈ ಗಾಡ್ ಇಸ್ ಕಾಲ್ಡ್. ಯಾಕೆ ದೇವರು ಕರೆದಿದ್ದಾನೆ? ನಾನು ಆ ಬಿರುದನ್ನು ಪಡೆಯುವುದಕ್ಕೋಸ್ಕರ ದೇವರು ನನ್ನನ್ನು ಕರೆದಿದ್ದಾನೆ. ಹೇಳೋಣ, ನನ್ನ ಖರ್ಚನ್ನು ನನ್ನನ್ನು ಕರೆದಿರುವಂಥದ್ದು ಈ ಲೋಕದ ಯಾವುದೇ ಸಂಗತಿಗಳಿಂದ ಹೆಚ್ಚಿನ ಸಂಗತಿ ಕರ್ತನ ಆ ಬಿರುದನ್ನು ಪಡೆಯುವುದಕ್ಕಾಗಿ. ಅದು ಮಾತ್ರವಲ್ಲ, ಆತನನ್ನು ಕರೆದಿರುವಂಥದ್ದು ಆ ಗುರಿ ಮುಟ್ಟುವುದಕ್ಕಾಗಿ. ಒಂದನೇ ಸಂಗತಿ, ಆತನು ಬಿರುದನ್ನ ಪಡೆಯುವುದಕ್ಕಾಗಿ ನನ್ನನ್ನು ಕರೆದ. ಎರಡನೇ ಸಂಗತಿ, ಆತನು ಕರೆದಿರುವ ಉದ್ದೇಶ ಹೇಳೋಣ, ಆ ಗುರಿಯನ್ನು ಮುಟ್ಟುವುದಕ್ಕಾಗಿ. ಅದಕ್ಕೆ ಆತನ ವಚನ ಹೇಳ್ತದಲ್ವಾ, ನಾನು ನಿನ್ನ ಬಲಗೈಯಲ್ಲಿ ಹಿಡಿದುಕೊಂಡು ಏನ್ ಮಾಡ್ತೇನೆ? ನನ್ನನ್ನು ಹಿಡಿದುಕೊಂಡು ಏನ್ ಮಾಡ್ತೇನೆ? ನನ್ನನ್ನು ಚಲಿಸಿ ಹೋಗ್ತೇನೆ. ಅದು ಮಾತ್ರವಲ್ಲ, ಪಡೆಯದಾಗಲಿ ನನ್ನ ಮಹಿಮೆಗೆ ನಾನು ಸೇರಿಸ್ತೇನೆ. ಹಲ್ಲೆಲೂಯಾ. ಹೇಳೋಣ, ನನ್ನ ಕರ್ತನ ಬಲಗೈಯಲ್ಲಿ ನನ್ನನ್ನು ಏನ್ ಮಾಡ್ತಾ ಇದೆ? ನಡೆಸಿಕೊಂಡು ಹೋಗ್ತಾ ಇದೆ. ಅದಕ್ಕೆ ಆತನ ಹೇಳ್ತಾನೆ, ಹಲ್ಲೆಲೂಯಾ. ಈಗ ಆತನ ಹೇಳುವಾಗ ಇದನ್ನು ಯಾರು ಮಾಡಬೇಕು? ಕರೆಯು ಯಾವುದಕ್ಕೋಸ್ಕರ? ಹೇಳೋಣ, ಬಾಯಿ ತೆರೆದಿರೋಣ. ಕರೆಯು ಯಾವುದಕ್ಕೋಸ್ಕರ? ಬಿರುದಿಗೋಸ್ಕರ. ಕರೆಯು ಯಾವುದಕ್ಕೋಸ್ಕರ? ಗುರಿ ಮುಟ್ಟುವುದಕ್ಕೋಸ್ಕರ. ಟು ರೀಚ್ ದ ಡೆಸ್ಟಿನಿ. ಅದಕ್ಕೆ ಕರ್ತನೆ ಮಾಡ್ತಾನೆ, ಖರ್ಚು ಮಾಡೋದಿಲ್ಲ. ಅದಕ್ಕೆ ಪೌಲನೇ ಹೇಳ್ತಾನೆ, ನಾನು ಅದನ್ನು ಮಾಡ್ತೇನೆ. ಹೇಗೆ ಅದನ್ನು ಆತನು ಮಾಡ್ತಾನೆ? ಆ ಬಿರುದನ್ನ ಪಡೆಯುವುದಕ್ಕೆ, ಜಯವನ್ನ ಹೊಂದಿ ಅದನ್ನ ಮುಟ್ಟುವುದಕ್ಕಾಗಿ, ಜಯವನ್ನ ಹೊಂದಿ ಆ ಬಿರುದನ್ನ ಪಡೆಯುವುದಕ್ಕೆ ನಾನು ಗುರಿ ಮುಟ್ಟಲು ನಾನು ಏನ್ ಮಾಡ್ಬೇಕು? ವಾಟ್ ಐ ಟು ಡೂ? ಹೇಳೋಣ, ಪಕ್ಕದವರಿಗೆ ಹೇಳಿ, ಹಳೆಯದನ್ನು ಮರೆತು ಬಿಡಿ. ಆ ಗುರಿ ಮುಟ್ಟಿ ನಿನ್ನ ಬಿರುದನ್ನು ಪಡೆದುಕೊಳ್ಳಬೇಕಾದ್ರೆ ಕ್ವಾಲಿಫಿಕೇಶನ್ ಅಲ್ಲಿ ಅದನ್ನು ಹೇಳ್ತಾನೆ, ಹಳೆಯದನ್ನ ಮರೆತು ಬಿಟ್ಟು ಎದೆ ಮುಕ್ಕಿದವನಾಗಿ ಮುಂದಿನ ಸಂಗತಿಗಳಿಗೆ ನಾನು ಓಡ್ತಾ ಇದ್ದೇನೆ. ಯಾಕೆ?
ನಾನು ಒಂದು ವೇಳೆ ಓಡುವ ಓಟಗಳು ನನ್ನ ಹಳೆಯ ದಿನಗಳಲ್ಲಿ ಹಳೆಯ ಸ್ವಭಾವವನ್ನ, ಹಳೆಯ ಯೋಚನೆಗಳನ್ನ, ಹಳೆಯ ಅನುಭವಗಳನ್ನ, ಆ ಯೋಚನೆಗಳನ್ನ ನಾನು ಯೋಚಿಸಿ 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 ಇರುವುದಾದ್ರೆ, ಚಿಂತಿಸಿ ನನ್ನಲ್ಲಿ ಕೂತ್ಕೊಳ್ಳುವುದಾದ್ರೆ ನನ್ನ ಗುರಿ ಮುಟ್ಟಲು ಸಾಧ್ಯವಿಲ್ಲ. ನಾನು ಆ ಗುರಿಯನ್ನು ತಲುಪಲು ಸಾಧ್ಯವಿಲ್ಲ. ಆ ಕರ್ತನು ನನಗೋಸ್ಕರ ಇಟ್ಟಿರುವಂತ ಆ ಬಹುಮಾನವನ್ನು ಪಡೆದುಕೊಳ್ಳಲಾಗುವುದಿಲ್ಲ. ಅದಕ್ಕೆ ಅದನ್ನು ರಹಸ್ಯವನ್ನು ಹೇಳ್ತಾನೆ, ನಾನು ಹಳೆಯದವು ಎಲ್ಲವನ್ನ ಬಿಟ್ಟು ಬಿಟ್ಟಿದ್ದೇನೆ, ಮರೆತು ಬಿಟ್ಟೆ, ಎಲ್ಲ ಮರೆತು ಬಿಟ್ಟೆ. ಪಕ್ಕದವರು ನೆನಪು ಮಾಡಬಹುದು, ನೀನು ನಿನ್ನೆ ಮೊನ್ನೆ ಹೇಳೋಣ, ಯಾರು ನೆನಪು ಮಾಡಿದ್ರು ನನ್ನ ಖರ್ಚು ಹೇಳ್ತಾನೆ, ನನ್ನ ನೆನಪಿಗೆ ಯಾವ ಜೊತೆಗೆ ಅದು ಬರುವುದೇ. ನೀನು ಒಪ್ಪಿಕೊಂಡು ನೀನು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು, ನೀತಿವಂತನು ಆಗಿರುವುದನ್ನು, ನಮ್ಮೆಲ್ಲ ಪಾಪಗಳನ್ನು, ಸಕಲ ಪಾಪಗಳನ್ನು ಶುದ್ಧೀಕರಿಸುವಂತ ಯೇಸು ಕ್ರಿಸ್ತನ ರಕ್ತ ನನಗಾಗಿ ಯಾವಾಗಲೂ ಎವ್ರಿ ಡೇ ಎವ್ರಿ ಒನ್ಸ್ ಒಂದು ಬಾರಿ ಯಾವಾಗಲೂ ಹೇಳೋಣ, ಯಾವಾಗಲೂ ನಿತ್ಯವೂ ನನಗೋಸ್ಕರ ಆ ರಕ್ತವು ಏನಿದೆ. ಹಾಲೆಲೂಯ. ಅದರ ಮುಖ್ಯವಾಗಿ ಏನು ಗೊತ್ತಾ, ಇದೇ ದೇವರ ವಚನ ಹೇಳ್ತದೆ, ಸಾಧ್ಯವಿದೆಯಾ ಕರ್ತನ ಗುರಿ ಮುಟ್ಟುವುದಕ್ಕೋಸ್ಕರ ನಿಮ್ಮ ಹಳೆಯದನ್ನು ಮರೆಯಲಿಕ್ಕೆ ಸಾಧ್ಯ ಇದೆಯಾ? ಹೇಳೋ ಪಕ್ಕದವರಿಗೆ ಹೇಳಿ, ಸಾಧ್ಯವಾಗಬೇಕು ಹೇಳೋಣ, ಸಾಧ್ಯವಾಗಬೇಕು. ಯಾಕಂದ್ರೆ ಬಲಪಡಿಸುವಾತನಲ್ಲಿ ಇದ್ದುಕೊಂಡು ಎಲ್ಲದಕ್ಕೂ ಮಾಡಲು ಶಕ್ತನಾಗಿದೆ. ಹೇಳೋಣ, ಬಲಪಡಿಸುವಾತನಲ್ಲಿ ಇದ್ದುಕೊಂಡು ಎಲ್ಲದಕ್ಕೂ ಶಕ್ತನಾಗಿದ್ದಾರೆ. ಒಂದು ನಿಮಿಷ, ಟ್ರ್ಯಾಕ್ ಅಲ್ಲಿ ನಿಲ್ಲಿಸಿದಾತನು ಯಾರು? ನಂಬಿಗಸ್ತನು. ಟ್ರ್ಯಾಕ್ ಅಲ್ಲಿ ಓಡಲಿಕ್ಕೆ ಮಾಡುವಾತನು ನಂಬಿಗಸ್ತನು. ಜಯಮಾಲೆಯನ್ನು ಕೊಡುವಾತನು ನಂಬಿಗಸ್ತನು. ಗುರಿಗೆ ತಲುಪಿಸುವಾತನು ನಂಬಿಗಸ್ತನು. ಈಸ್ ಅ ಫೇತ್ಫುಲ್. ಆಮೆನ್. ಟ್ರ್ಯಾಕ್ ಅಲ್ಲಿ ನಾನು ಬರಲಿಲ್ಲ, ಹೇಳೋಣ, ಟ್ರ್ಯಾಕ್ ಅಲ್ಲಿ ಓಟಕ್ಕೋಸ್ಕರ ನನ್ನನ್ನು ನಿಲ್ಲಿಸಿದಾತನು ನಂಬಿಗಸ್ತನು. ಓಡಲಿಕ್ಕೆ ಮಾಡಲಿಕ್ಕೆ ನಮಗೆ ಬಲವನ್ನು ಕೊಡುವಾತನು ನಂಬಿಗಸ್ತನು. ಓಡಿನ ಓಟವನ್ನು ಮುಗಿಸುವಾಗೆ ಮಾಡುವಾತನು ನಂಬಿಗಸ್ತನು. ಆದರೆ ಒಂದೇ, ಈ ಓಟವನ್ನು ನಾನು ಓಡಲಿಕ್ಕೆ ಸಿದ್ಧನಿರಬೇಕು. ಐ ಕ್ಯಾನ್ ಡು. ಹೇಳೋಣ, ಐ ಕ್ಯಾನ್ ಡು. ನಿಮಗೋಸ್ಕರ ಸೇವಕರು ಮಾಡೋದಿಲ್ಲ, ನಿಮಗೋಸ್ಕರ ಪಕ್ಕದ ಮನೆಯವರು ಮಾಡೋದಿಲ್ಲ, ಅಥವಾ ನಿಮಗೋಸ್ಕರ ನಿಮ್ಮ ಸಹೋದರ ಸಹೋದರಿ ಮಾಡೋದಿಲ್ಲ, ತಂದೆ ತಾಯಿ ಮಾಡೋದಿಲ್ಲ. ಈ ಓಟವನ್ನು ನಾನೇ ಓಡಬೇಕು. ಹಲ್ಲೆಲೂಯಾ. ಓಟವನ್ನು ನಾನೇ ಓಡಬೇಕು. ಹೇಳೋಣ, ನನಗೊಂದು ಓಟ ಇದೆ, ಹೇಳೋಣ, ಅದು ನಂಬಿಕೆಯ ಓಟ. ಆ ಓಟದಲ್ಲಿ ನನ್ನನ್ನು ಟ್ರ್ಯಾಕಲ್ಲಿ ನಿಲ್ಲಿಸಿದ್ಯಾರು? ನನ್ನ ದೇವರು. ನಂಬಿಕಸ್ತನಾದ ನನ್ನ ತಂದೆಯು ಆ ಟ್ರ್ಯಾಕಲ್ಲಿ ತಂದು ನಿಲ್ಲಿಸಿದ್ದಾನೆ. ಈಗ ಟ್ರ್ಯಾಕಲ್ಲಿ ತಂದು ನಿಲ್ಲಿಸಿದ ಅಂತ ಹೇಳ್ತಾನೆ, ಮಗನೇ, ಇದು ಓಡಲಿಕ್ಕೆ ನೀನು ಸಿದ್ಧನಾಗಿದ್ದೀಯಾ? ಅದರ ಒಂದು ಕ್ವಾಲಿಫಿಕೇಶನ್ ಇದೆ, ಏನು ಗೊತ್ತಾ? ಓಡಲಿಕ್ಕೆ ಸಿದ್ಧನಿರಬೇಕಾದ್ರೆ ಹಳೆಯದನ್ನು ಮರೆತು ಬಿಡು. ಹೇಳೋದು, ನಾನು ನಿನಗೋಸ್ಕರ ನೂತನವಾದದನ್ನು ಮಾಡ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಳೆಯ ಜೀವಿತವನ್ನು ಮರೆತು ಬಿಡಿ, ಹಳೆಯ ಜೀವಿತದಲ್ಲಿ ಜೀವಿಸುವುದನ್ನು ಮರೆತು ಬಿಡಿ, ಹಳೆಯ ಜೀವಿತದ ಆಲೋಚನೆಯಲ್ಲಿ ನಿಂತುಕೊಳ್ಳುವುದನ್ನು ಮರೆತು ಬಿಡಿ. ಹೇಳೋಣ, ನನಗೋಸ್ಕರ ನೂತನವಾದ ಸಂಗತಿ ಸಿದ್ಧವಾಗಿದೆ, ನೂತನವಾದ ಕಾರ್ಯ ನನಗೋಸ್ಕರ ಸಿದ್ಧವಾಗಿದೆ. ಕರ್ತನ ಜೀವವು ನನಗೋಸ್ಕರ ಎಲ್ಲವನ್ನು ನೂತನವಾಗಿ ಮಾಡುವಂತ ದೇವರು ನನ್ನ ಸಂಗಡ ಎಲ್ಲವನ್ನ ಮಾಡುವವನಾಗಿದ್ದಾನೆ. ನಥಿಂಗ್. ಹೇಳೋಣ, ಯಾವುದು ಆತನಿಗೆ ಅಸಾಧ್ಯವಿಲ್ಲ, ಯಾವುದು ಆತನಿಗೆ ಅಸಾಧ್ಯವಿಲ್ಲ. ಎಲ್ಲವನ್ನ ಹೇಳೋಣ, ಎಲ್ಲವನ್ನ ನನಗೋಸ್ಕರ ಹಿಂದಿನದ ನನ್ನ ಯೋಚನೆಯನ್ನು ಬಿಟ್ಟು ಮುಂದೆ ಇರುವಂತಹ ಕರ್ತನ ಕರೆಯನ್ನು ನಾನು ನೋಡುವವನಾಗಿದ್ದೇನೆ. ಮುಂದೆ ಇರುವಂತಹ ಕರ್ತನ ಇಟ್ಟಿರುವ ಒಳ್ಳೆಯದನ್ನು ನೋಡುವವನಾಗಿದ್ದೇನೆ. ಆತನ ದಯೆಯನ್ನು ನಾನು ನೆನೆಸುವವನಾಗಿದ್ದೇನೆ. ಆತನ ಆಶೀರ್ವಾದಗಳನ್ನು ನೆನೆಸುವವನಾಗಿದ್ದೇನೆ. ಆತನ ಕೃಪೆಯನ್ನು ನಾನು ನೆನೆಸುವವನಾಗಿದ್ದೇನೆ. ಆತನ ಎಲ್ಲ ಬೊಕ್ಕಸದಲ್ಲಿರುವಂತಹ ಐಶ್ವರ್ಯವುಳ್ಳ ಆ ಸಮೃದ್ಧಿಯನ್ನ, ಆರೋಗ್ಯವನ್ನ, ಜೀವವನ್ನ, ಆತನ ಕರೆಯನ್ನ, ಆತನ ಬಿರುದನ್ನ ನಾನು ನೋಡಿ ಓಡುವವನಾಗಿದ್ದೇನೆ. ನಾನು ಓಡುವವನಾಗಿದ್ದೇನೆ. ಯಾಕಂದ್ರೆ ನನ್ನ ಓಟ, ಹೇಳೋಣ, ನನ್ನ ಓಟ ಅದು ನಂಬಿಕೆಯ ಓಟವಾಗಿದೆ. ಅದರ ಸಂಗಡ ನನ್ನ ಕರ್ತನೂ ಇದ್ದಾನೆ. ನನ್ನ ಒಡೆಯನ್ನು ನನ್ನನ್ನು ಕಡೆ ತನಕ ನಡೆಸುವ ಆತನು ನಂಬಿಗಸ್ತನು. ಆತನು ನನ್ನ ಸಂಗಡ ಏನ್ ಮಾಡ್ತಾನಂತೆ ಇದ್ದಾನೆ. ಹಾಗಂತ ನಂಬಿಕೆಯಿಂದ ಓಡುವ ಓಟವನ್ನ ನನ್ನ ಸಂಗಡ ಪೂರ್ತಿಗೊಳಿಸುವ ಆತನು ಯಾರು? ನನ್ನ ಸಂಗಡ ಇರುವ ಪವಿತ್ರಾತ್ಮನು.
ನನ್ನ ಸಂಗಡ ಇರುವ ಪರಿಶುದ್ಧಾತ್ಮನು ಈ ಓಟವನ್ನು ಪೂರ್ತಿಗೊಳಿಸಲು ಸಹಾಯ ಮಾಡ್ತಾರೆ. ಅದಕ್ಕೆ ನಾನೇ ನಿಮ್ಮ ಸಹಾಯಕನು. ನಿಮಗೊಬ್ಬ ಸಹಾಯಕನು ನಾನು. ನನಗೆ ಹೇಳು, ಇವತ್ತು ನನ್ನ ಓಟವನ್ನು ನಾನು ಓಡಲಿಕ್ಕೆ ಸಿದ್ಧನಿದ್ದೇನೆ. ಆದರೆ ನನ್ನ ಸಂಗಡ ಇರುವ ಪವಿತ್ರ ಆತ್ಮನೆ ಅದನ್ನು ಓಡಿ ನನ್ನನ್ನು ಬಲಪಡಿಸಿ ಮುಗಿಸಲಿಕ್ಕೆ ಅದನ್ನು ನನಗೆ ಬಲವನ್ನು ಅದಕ್ಕೆ ದೇವರ ವಚನ ಇರ್ತದೆ ಹಬ್ಬಬುಕ್ಕದಲ್ಲಿ, ನನಗೆ ನನ್ನ ಕರ್ತನೇ ನನ್ನ ಬಲವಾಗಿದ್ದಾನೆ. ಕರ್ತನೇ ನನ್ನ ಹಬ್ಬಬುಕ್ಕದಲ್ಲಿ 3ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಕರ್ತನೇ ನನ್ನ 3:18, 3:19, ಯಾವುದು 3:18 ಅಂತ ಕಾಣ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಮಾತನ್ನು ಯಾರು ಹೇಳ್ತಾ ಇದ್ದಾರೆ ಗೊತ್ತಾ? ಈ ಮಾತನ್ನು ಯಾರು ಹೇಳ್ತಾ ಇದ್ದಾರೆ? ಅಪೊಸ್ತಲನಾದ ಪೌಲನ ಪರಿಚಯ ಎದುರಿಗಿದೆಯಲ್ಲ, ಪೌಲನ ಬಗ್ಗೆ ಹೇಳಿದ್ದೀರಿ. ಆತನು ಹೇಳ್ತಾನೆ, ಈ ಮಾತನ್ನು ಅನುಭವದಿಂದ ಆತನ ಸಭೆಗೆ ಪ್ರಕಟಣೆ, ಇವತ್ತು ಈ ಸಭೆಗೆ ಈ ವಚನವನ್ನು ಆತನು ಕೊಡ್ತಾ ಇದ್ದಾನೆ. ಆಮೆನ್, ಹಲ್ಲೆಲೂಯಾ. ಆ ದಿವಸದಲ್ಲಿ ಸಭೆಗೆ ಕೊಟ್ಟ ಪ್ರಕಟಣೆಯ ವಚನವನ್ನ ಈ ಸಭೆಗೆ ಆತನು ಮಾತನಾಡ್ತಾ ಇದ್ದಾನೆ. ಹಳೆಯದನ್ನು ಎಲ್ಲವನ್ನು ಮರೆತು ಹೊಸದ ಸಂಗತಿಗಳಲ್ಲಿ ನೀನು ಕಣ್ಣಿಡುವುದಾದರೆ, ದೃಷ್ಟಿಸುವುದಾದರೆ, ನಿನಗೋಸ್ಕರ ಇಟ್ಟಿರುವಂಥದ್ದನ್ನು ನೀನು ನೋಡುವುದಾದರೆ ಅದರ ಮಹಿಮೆಯನ್ನು ನೀನು ಕಾಣುವವನಾಗಿದೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಪಿಶಾಚಂದು ದುರಾತ್ಮನ ಸೈತಾನನ ದೊಡ್ಡ ಕುತಂತ್ರ ಏನು ಗೊತ್ತಿದೆಯಾ? ಹಳೆಯ ಜೀವಿತದಲ್ಲಿ ನೀವೇನ್ ಮಾಡಬೇಕು? ಇರಬೇಕು. ಹಳೆಯ ಜೀವಿತವನ್ನ ಯೋಚಿಸಬೇಕು. ಹಳೆಯ ಜೀವಿತದಲ್ಲಿ ನಿಮ್ಮನ್ನು ಆತನ ಏನ್ ಮಾಡ್ತಾನೆ? ನಿಮ್ಮ ಕಡಿವಾಣ ಹಾಕಿ ನಿಮ್ಮನ್ನು ಹಿಂದಕ್ಕೆ ಎಳಿತಾನೆ. ಹೇಳೋಣ, ಪ್ರತಿಯೊಂದು ಹಳೆಯ ಜೀವಿತದ ಆಲೋಚನೆಗಳು ನಮ್ಮನ್ನು ಏನ್ ಮಾಡ್ತದೆ? ಹಿಂದಕ್ಕೆ ಎಳಿತದೆ. ಕರ್ತನ ಆತ್ಮನು, ಕರ್ತನ ಆಲೋಚನೆ, ಕರ್ತನ ಉದ್ದೇಶ ಹಳೆಯ ಜೀವಿತದಲ್ಲಿ ಹೋಗುವುದು ಅಲ್ಲ, ಹಳೆಯ ಜೀವಿತದಲ್ಲಿ ಇರುವುದು ಅಲ್ಲ. ಹೇಳೋಣ, ಕರ್ತನೆ ನಮಗೆ ಜಯವನ್ನು ಕೊಟ್ಟು ಮುಂದಿನ ಸಂಗತಿಗಳನ್ನು ನಮಗೆ ನಡೆಸುವವನಾಗಿದ್ದಾನೆ. ಹೇಳೋಣ, ಕರ್ತನೆ ನಮಗೋಸ್ಕರ ಜಯವನ್ನು ಕೊಟ್ಟು ಆತನ ಮುಂದಿನದವುಗಳಿಗೆ ನನ್ನನ್ನು ನಡೆಸಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದನ್ನು ನಾವು ಹೇಳೋಣ, ಒಳ್ಳೆಯದನ್ನು ನನಗೋಸ್ಕರ ಮುಂದಿನ ಸಂಗತಿಗಳನ್ನು ಒಳ್ಳೆಯದನ್ನು ಮಾಡುವ ಕರ್ತನನ್ನೇ ನಾನು ಮುಂದೆ ನೋಡುವವನಾಗಿದ್ದೇನೆ. ಆತನ ದಯೆಯನ್ನೇ ನಾನು ಮುಂದೆ ನೋಡುವವನಾಗಿದ್ದೇನೆ. ಆತನ ನಿರೀಕ್ಷೆಯುಳ್ಳ ಕರಗಳನ್ನೇ ನಾನು ಮುಂದೆ ನೋಡುವವನಾಗಿದ್ದೇನೆ. ಆತನ ಸಾಮರ್ಥ್ಯದಲ್ಲಿ ನಾನು ಒಂದಾಗಿ ಆ ಓಟವನ್ನು ನಾನು ಓಡುವವನಾಗಿದ್ದೇನೆ. ಆ ಕರೆಯೇ ನನ್ನ ಶ್ರೇಷ್ಠವಾದಂತಹ ಉದ್ದೇಶವಾಗಿದೆ. ಆ ಬಿರುದುಗಳೇ, ಆ ಬಿರುದನ್ನು ನಾನು ನೋಡಿ, ಆ ಬಹುಮಾನವನ್ನು ನೋಡಿ, ಆ ನಂಬಿಕಸ್ಥರಾದ ಕರದಲ್ಲಿ ನಾನು ಆಶ್ರಯವನ್ನು ಹೊಂದಿ ಮುಂದಕ್ಕೆ ಓಡುವವನಾಗಿದ್ದೇನೆ. ಅದನ್ನು ನಾನೇ ಮಾಡುವವನಾಗಿದ್ದೇನೆ. ಅದನ್ನು ನಾನೇ ಮಾಡಿ I can do. Hallelujah, hallelujah. ಅದಕ್ಕೆ ಸಹಾಯಕನು ನನ್ನ ಸಂಗಡ ಇರುವ ಪವಿತ್ರ ಆತ್ಮನೇ ನನ್ನನ್ನು ನಡೆಸುವವನಾಗಿದ್ದಾನೆ. ಆಮೆನ್. ಓಟ ಹೇಳೋಣ, ಈ ಓಟ ಆತ್ಮೀಯವಾದ ಓಟ. ಈ ಓಟ ಪರಿಶುದ್ಧ ಆತ್ಮನ ಸಂಗಡ ಓಡುವಂತಹ ಓಟ. ಈ ಓಟ ಪರಲೋಕದ ಬಹುಮಾನವನ್ನು ಪಡೆಯುವಂತಹ ಓಟ. ಈ ಓಟ ಮಹಿಮಾ ಪದವಿಗೆ ನಾವು ಸೇರಿಸುವಂತಹ ಓಟ. ಈ ಓಟ ಪರಿಶುದ್ಧವಾದ ಜೀವಿತದಲ್ಲಿ ಪರಿಶುದ್ಧಾತ್ಮನ ಬಹುಮಾನವನ್ನು ಮಾತ್ರವನ್ನು. ಹಲ್ಲೆಲೂಯಾ. ವಚನವನ್ನು ನೀವು ಓದಿ ಲೂಕದಲ್ಲಿ 9ನೇ ಅಧ್ಯಾಯದಲ್ಲಿ 62ನೇ ವಚನ. ಲೂಕ್ 9:62. ನೇಗಿಲನ್ನ ಒಂದು ಸಲ ನೇಗಿಲಿನ ಮೇಲೆ ನಿನ್ನ ಕೈಗಳನ್ನ ಹಿಡಿದು ಯಾವನಾದರೂ ನೇಗಿಲಿನ ಮೇಲೆ ತನ್ನ ಕೈಯನ್ನ ಹಾಕಿ ಹಿಂದಕ್ಕೆ ನೋಡಿದರೆ ಅವನು ದೇವರ ರಾಜ್ಯಕ್ಕೆ ತಕ್ಕವನಲ್ಲ. ಏನು? ಹಳೆಯ ಸಂಗತಿಗಳಿಗೆ ನೋಡಿ ಅದನ್ನ ಹಿಂದಕ್ಕೆ ನೋಡುವವನು ಆತನು ದೇವರ ರಾಜ್ಯಕ್ಕೆ ಏನಲ್ಲ ಅಂತ ಹೇಳಿದನು. ಐಗುಪ್ತ ದೇಶದಲ್ಲಿರುವಂತಹ ಈರುಳ್ಳಿ ಬೆಳ್ಳುಳ್ಳಿ ನೆನಪಾದಾಗ, ಹಲ್ಲೆಲೂಯಾ, ಸೌತೆಕಾಯಿ ನೆನಪಾಯ್ತು, ಈರುಳ್ಳಿಯ ನೆನಪಾಯ್ತು, ಬೆಳ್ಳುಳ್ಳಿಯ ನೆನಪಾಯ್ತು. ಬಹಳ ಸಾಂಬಾರಿನ ಪರಿಮಳ ಬಂತು ಅವರಿಗೆ. ಯಾಕಂದ್ರೆ ಅವರು ಅಡವಿಯಲ್ಲಿದ್ದರು. ಯಾವಾಗ ಅವರಿಗೆ ಆ ಪರಿಮಳ ಬಂತು, ಅವರಿಗೆ ಬಂಡೆಯ ಮಧ್ಯದಲ್ಲಿ ಅದ್ಭುತ ಮಾಡುವ ಕರ್ತನನ್ನು ಕಾಣಲಿಕ್ಕೆ ಆಗಲಿಲ್ಲ.
ಉಂಟು. ಬಟ್ ಸಮುದ್ರದ ಮಧ್ಯದಲ್ಲಿ ಬಂದಂಥ ಲಕ್ಷಾನು ಗಟ್ಟಲೆ ಇಸ್ರೇಲರಿಗೆ ಆ ಅದ್ಭುತವನ್ನು ಕಣ್ಣಿಂದ ನೋಡಿದಂಥ ಅದೇ ಇಸ್ರೇಲರಿಗೆ ನೆನಪಾಗಲಿಲ್ಲ. ಕಾರಣ ಹೇಳೋಣ, ಅವರ ಮನಸ್ಸಲ್ಲಿ ಅಳೆಯಲಿತ್ತು. ಯಾವಾಗ ನಮ್ಮ ಮನಸ್ಸಲ್ಲಿ ಅಳೆಯಲಿದೆಯೋ ಮುಂದಿನ ಸಂಗತಿಗಳು ಕಾಣಲಿಕ್ಕೆ ಸಾಧ್ಯವಾಗುವುದಿಲ್ಲ. ಕರ್ತನ ಕರಗಳಲ್ಲಿರುವಂಥ ಅದ್ಭುತವನ್ನು ನಮಗೆ ಕಾಣಲಿಕ್ಕೆ ಆಗುವುದಿಲ್ಲ. ಹೇಳೋಣ, ಅದರ ನಿಮಿತ್ತ ಹಳೆಯದನ್ನು ನಾವು ಬಿಟ್ಟು ಬಿಡೋಣ. ಹಳೆಯದನ್ನು ನಾವು ಬಿಟ್ಟು ಬಿಡೋಣ. ಕ್ವಾಲಿಟಿ, ಇವತ್ತಿನ ಕ್ವಾಲಿಟಿ ಏನು ಗೊತ್ತಾ? ಇವತ್ತಿನ ಸಂದೇಶಕ್ಕೆ ಇಷ್ಟ, ಪುರಾತನವಾದದನ್ನು ಬಿಟ್ಟು ಹೊಸದಾದ ಸಂಗತಿಗಳನ್ನು ನಾವು ಹಿಡಿಯೋಣ. ನೂತನವಾದ ಕಡೆ ಹಳೆಯದೆಲ್ಲವೂ ಹೋಯಿತು, ಎಲ್ಲವೂ ಹೇಳೋಣ, ಎಲ್ಲವೂ 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 ಹೇಳೋಣ, ಎಲ್ಲವೂ 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 ನೂತನವಾಯಿತು. ರೋಮದಲ್ಲಿ 13ನೇ ವಚನ ಬೇಗ ಓದಿ. 13:12 ಪಟ್ಟೊಂದು ಬೇಗ ಬೇಗ 13:12 ರೋಮ 13:12 ಬೇಗ. ഇരുಳು ಬಹಳ ಮಟ್ಟಿಗೆ ಕಳೆಯಿತು, ഇരുಳು ಬಹಳ ಮಟ್ಟಿಗೆ ಕಳೆಯಿತು, ಹಗಲು ಸಮೀಪವಾಯಿತು. ಕತ್ತಲಿಗೆ ಅನುಗುಣವಾದ ಕೃತ್ಯಗಳನ್ನು ಬಿಟ್ಟು ಬೆಳಕಿಗೆ ಅನುಗುಣವಾದ ಆಯುಧಗಳನ್ನು ಧರಿಸಿ. ಹಲ್ಲೆಲೂಯಾ. ಹೇಳೋಣ, ಹಳೆಯ ಕತ್ತಲೆಯ ಸಂಗತಿಗಳನ್ನು ನಾವು ಬಿಟ್ಟು ಬಿಟ್ಟು ಬೆಳಕಿನ, ಯಾಕಂದ್ರೆ ಕ್ರಿಸ್ತನಿಗೆ ಸಂಬಂಧ. ಆಗಲೇ ಹೇಳಿದ್ದೇನೆ, ನಾವು ಆತನ ವಚನದಲ್ಲಿ ಸತ್ಯವಾದದ್ದನ್ನೇ ನಾವು ಏನ್ ಮಾಡುವವರಾಗಿದ್ದೇವೆ, ನಂಬುವವರಾಗಿದ್ದೇವೆ. ಸತ್ಯದಲ್ಲಿ ನಾವು ಜೀವಿಸುವವರಾಗಿದ್ದೇವೆ, ಸತ್ಯದಲ್ಲಿ ಹುಟ್ಟಿದವರಾಗಿದ್ದೇವೆ, ಸತ್ಯದಲ್ಲೇ ಚಲಿಸುವವರಾಗಿದ್ದೇವೆ. ಸತ್ಯಕ್ಕೋಸ್ಕರ ನಾವು ನಿಲ್ಲುವವರು ಮಾತ್ರವಲ್ಲ, ಸತ್ಯದಲ್ಲಿ ನಾವು ಗುರಿ ಮುಟ್ಟುವವರಾಗಿದ್ದೇವೆ. ಆಮೆನ್, ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯ ಹೇಳ್ತಿದ್ದಲ್ಲ, 43ನೇ ಅಧ್ಯಾಯದಲ್ಲಿ 18ನೇ ಮತ್ತು 19ನೇ ವಾಕ್ಯ, 43 ಏಷಾಯ 43:18. ಯೆಹೋವನು ಈಗನ್ನುತ್ತಾನೆ, ಹಳೆಯ ಸಂಗತಿಗಳನ್ನ ಜ್ಞಾಪಕ. ಯೆಹೋವನು ದೇವರೇ ಈಗನ್ನುತ್ತಾನೆ, ಹಳೆಯ ಸಂಗತಿಗಳನ್ನ ನೀವು ಜ್ಞಾಪಕದಲ್ಲಿ ತಂದುಕೊಳ್ಳಬೇಡಿರಿ, ಪುರಾತನ ಕಾರ್ಯಗಳನ್ನ ಮರೆತು ಬಿಡಿರಿ. ಈಗೋ ಕರ್ತನು ಹೇಳ್ತಾ ಇದ್ದಾನೆ, ಹೇಳೋಣ, ಕರ್ತನು ಹೇಳ್ತಾ ಇದ್ದಾನೆ, ಈಗೋ. ನೋಡು, ಈಗೋ ಹೇಳುವಂತ ಶಬ್ದದ ಮೂಲ ಅರ್ಥ ಏನ್ ಗೊತ್ತಾ? ನೋಡು, ನೋಡು. ಏನನ್ನ ನೋಡ್ತಾ ಇದೀಯಾ? ಹಳೆಯ ದಿನಗಳನ್ನು ನೋಡ್ತಾ ಇದೀಯಾ? ಅಲ್ಲಿಯ ಬೆಳ್ಳುಳ್ಳಿ ಈರುಳ್ಳಿ ನೆನಪಾಗ್ತಾ ಇದೆಯಾ? ಇಲ್ಲ, ಹೇಳೋಣ, ಇಲ್ಲ, ಇಲ್ಲ. ನಾನು ನೋಡ್ತಾ ಇರುವಂಥದ್ದು ಕರ್ತನ ಕರವಲ್ಲ, ಪ್ರಭಾವದ ನಿರೀಕ್ಷೆಯುಳ್ಳಂತ ಯೇಸುವನ್ನೇ ನಾನು ದೃಷ್ಟಿಸುವವನಾಗಿದೆ. ಯಾವ ಸನ್ನಿವೇಶಗಳು ಬಂದರು ಹೇಳೋಣ, ಯಾವ ಸನ್ನಿವೇಶಗಳು ಬಂದರು ಹೇಳೋಣ, ನನಗೆ ಮರಣದಲ್ಲಿಯೂ ನನಗೆ ನಿರೀಕ್ಷೆ ಇದೆ. 14ನೇ ಅಧ್ಯಾಯದಲ್ಲಿ ಜ್ಞಾನೋಕ್ತಿಯಲ್ಲಿ ದೇವರ ವಚನ ಹೇಳ್ತದೆ, ನೀತಿವಂತನಿಗೆ ಮರಣದಲ್ಲಿಯೂ ನಿರೀಕ್ಷೆ ಇದೆ. ಆಮೆನ್, ಹಲ್ಲೆಲೂಯಾ. ಅದಕ್ಕೆ ಆತನ ಹೇಳ್ತಾನೆ, ಮರಣವಾಗಲಿ ಜೀವವಾಗಲಿ ಏನಾಗಲಿ ನನ್ನನ್ನ ಕರ್ತನ ಪ್ರೀತಿಯಿಂದ ಅಗಲಿಸಲಾರೋ ಎಂಬ ನಿಶ್ಚಯ ನನಗೆ ಉಂಟು. ಯಾರು ಹೇಳ್ತಾನೆ? ಪೌಲನು ಎಲ್ಲ ಅನುಭವವನ್ನು ಪಡೆದಂತ, ಎಲ್ಲ ನೋವನ್ನ, ಯಾಚನೆಯನ್ನ, ಕರ್ತನ ಅಭಿಷೇಕವನ್ನ, ಕರ್ತನ ಪ್ರಕಟಣೆಯನ್ನ ಹೊಂದಿದಂತ ಮಹಾನ್ ಅದ್ಭುತ ಸೇವಕನಾದಂಥ ಅಪೊಸ್ತಲ ಪೌಲ ಬರೆಯುತ್ತಿರುವಂಥ ಅದ್ಭುತವಾದ ದೇವರ ಪ್ರಕಟಣೆಗಳಿಂದಾಗಿದೆ. ಹೇಳೋಣ, ದೇವರ ಬೊಕ್ಕಸದಲ್ಲಿರುವಂಥ ಐಶ್ವರ್ಯವು ನಮಗೆ ಸಿಗ್ತಾ ಇದೆ. ಆಮೆನ್. ಅದು ಬಂಗಾರಕ್ಕಿಂತಲೂ ಅಪ್ಪನ ಜೀವಿತದಲ್ಲಿ ಏನಾಗಿದೆ? ಬೆಲೆಯುಳ್ಳದ್ದಾಗಿದೆ. ಇವತ್ತಿನ ವಚನವನ್ನು ನಾವು ಹಿಡಿಯುವುದಾದರೆ ದೇವರ ಮಹಿಮೆಯಲ್ಲಿ ನಾವು ಜೀವಿಸ್ತೇವೆ. ಆಮೆನ್. ಈ ವಚನವನ್ನು ನಮ್ಮ ಸಂಗಡ ಮಾತನಾಡ್ತಾ ಇದೆ. ಆಮೆನ್, ಹಲ್ಲೆಲೂಯಾ. ಹೇಳೋಣ, ಪುರಾತನ ಸಂಗತಿಗಳನ್ನ ನೀವೇನ್ ಮಾಡ್ರಿ? ಯೆಹೋವನೇ ಹೇಳ್ತಾ ಇದ್ದಾನೆ. ಆಮೆನ್. ಒಂದು ವೇಳೆ ನಾವು ಪುರಾತನ ಸಂಗತಿಗಳನ್ನು ನಾವು ಮರೆಯದಿದ್ದರೆ ಹೇಳೋಣ, ಮುಂದಿನ ಸಂಗತಿಗಳನ್ನು ತಿಳಿದುಕೊಳ್ಳಲು ಆಗುವುದಿಲ್ಲ. ಪುರಾತನ ಹಳೆಯ ದಿವಸದಲ್ಲಿ ಯೋಚಿಸ್ತಾ ಇದ್ದೇವೆ. When we think in the past, ನಾವು ಯಾವಾಗಲೂ ಹಳೆಯ ದಿನಗಳನ್ನು ಅಯ್ಯೋ ನನ್ನ ಜೀವಿತದಲ್ಲಿ ಅದ, ಅಯ್ಯೋ ನನ್ನ ಜೀವಿತದಲ್ಲಿ ಇದೆ ಹೇಳೋಣ. ಇವತ್ತಿನಿಂದ ಆ ಎಲ್ಲ ಹಳೆಯ ದಿವಸಕ್ಕೆ ಏನು ಮಾಡ್ತಾನೆ? ಸೀಸರ್ ಆಗ್ತಾನೆ, ಕತ್ತೆ ಆಗ್ತಾನೆ, ಇಲ್ಲ ಡಿಸ್ಕನೆಕ್ಟ್. ಹೇಳೋಣ, ಹಳೆಯ ಜೀವಿತ ಇವತ್ತಿನಿಂದ, ಹಳೆಯ ಯೋಚನೆಗಳು ಈ ಕ್ಷಣದಿಂದ ಅದು ಡಿಸ್ಕನೆಕ್ಟ್ ಆಗಿದೆ. ಎಲ್ಲವೂ ಒಳ್ಳೆಯ ಸಂಗತಿಗಳು, ರೈಟ್, ಕರ್ತನ ನಿರೀಕ್ಷೆಯುಳ್ಳ ದೇವರ ವಚನದ ಪ್ರತಿಯೊಂದು ನನಗೋಸ್ಕರ ಕರ್ತನು ಆತನು ಮಾತನಾಡಿದ ಪ್ರತಿಯೊಂದು ಮಾತುಗಳಿಗೆ ನಾನು ಕನೆಕ್ಟ್ ಆಗಿದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ.
ನಿರೀಕ್ಷೆಯುಳ್ಳ ಮಾತಿಗೆ, ಆತನ ಆಲೋಚನೆಗೆ ನಾನು ಕನೆಕ್ಟ್ ಆಗಿದ್ದೇನೆ. ಆತನ ಜೀವವುಳ್ಳ ವಾಕ್ಯಕ್ಕೆ ನಾನು ಏನಾಗಿದ್ದೇನೆ? ಕನೆಕ್ಟ್ ಆಗಿದ್ದೇನೆ. ಹಲ್ಲೆಲೂಯಾ. ಈಗ ಹೇಳೋಣ, ಈಗ ಮುಂದೆ ಇಟ್ಟಿರುವಂತಹ ಹೇಗೆ ಹೇಗೆ ಈ ಒಂದು ಓಟವನ್ನ ನಾನು ಜಯವುಳ್ಳವನಾಗಿ ಮುಗಿಸ್ತೇನೆ? ಹೇಗೆ ಮುಗಿಸ್ತೇನೆ? ಹೌ ಟು ವಿನ್ ದಿಸ್ ರೇಸ್. ಹೇಳೋಣ, ಹೌ ಟು ವಿನ್ ದಿಸ್ ರೇಸ್. ಈಗೊಂದು ಕರೆ ಬಂದಿದೆ ನನಗೆ, ಆ ಕರೆಯಲ್ಲಿ ಒಂದು ಬಹುಮಾನ ಇಟ್ಟಿದೆ. ನಾನು ಆ ಗುರಿಯನ್ನು ತಲುಪಬೇಕು. ಈ ಬಹುಮಾನವನ್ನು ಪಡೆದು ನಾನು ಆ ಗುರಿ ತಲುಪಬೇಕಾದ್ರೆ ಹೇಳೋಣ, ನಾನು ಒಂದು ಕಾರ್ಯ ಮಾಡಲೇಬೇಕು. ಹಳೆಯದನ್ನ ನಾನು ಮರೆಯಲೇಬೇಕು. ಇದನ್ನ ಹೇಳೋಣ, ಇದು ನಾನು ಮಾಡಬೇಕು, ಇದು ನಾನು ಮಾಡಬೇಕು. ಈ ದೇವರ ಸೇವಕರು ಮಾಡೋದಿಲ್ಲ. ಯಾರು forget all your past and better run. ಹೇಳೋಣ, ಈ ಮುಂದಿಟ್ಟಿರುವ ಬಿರುದನ್ನ ನಾವು ನಂಬಿಕೆಯಿಂದ ನೋಡೋಣ. ಪ್ರತಿಯೊಬ್ಬರಲ್ಲಿ ನಂಬಿಕೆಯಿಂದ ನಾವು ಆ ಬಿರುದನ್ನ ನೋಡೋಣ. ಎಷ್ಟು ಜನರಿಗೆ ಇದು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ? ಇವತ್ತು ನೀವು ಎಷ್ಟು ಜನರು ಖರ್ಚನ್ನು ನೂತನವಾದದನ್ನ ಮಾಡಿದ್ದನ್ನು ನಿಮಗೆ ನೋಡ್ಲಿಕ್ಕೆ ಸಾಧ್ಯ ಇದೆ? ಕಣ್ಣಿಗೆ ಕಾಣದು ಖರ್ಚನ್ನು ನಮಗೋಸ್ಕರ ಇಟ್ಟಂತಹ ಎಲ್ಲ ಒಳ್ಳೆಯ ಸಂಗತಿಗಳನ್ನ ನಿನ್ನ ಆತ್ಮೀಯ ಕಣ್ಣುಗಳಿಂದ ಇವತ್ತು ನಿಮಗೆ ನೋಡ್ಲಿಕ್ಕೆ ಸಾಧ್ಯ ಆಗುವುದಾದ್ರೆ ನೀನು ಆ ಗುರಿಯನ್ನು ಮುಟ್ಲಿಕ್ಕೆ ನೀನು ಓಡ್ತಾ ಇದೀಯಾ? ಹೇಳೋಣ, ನಾನು ಗುರಿಗೋಸ್ಕರ ಓಡ್ತಾ ಇದ್ದೇನೆ, ನಾನು ನಿಂತಿಲ್ಲ. ಯಾಕೆಂದ್ರೆ ಹಳೆಯ ಯೋಚನೆಗಳು ನನ್ನನ್ನು ಓಡದಾಗೆ ನನ್ನನ್ನು ಹಿಂದೆ ಕೊಂಡೋಗ್ತದೆ. ಆದರೆ ಕರ್ತನ ಆಲೋಚನೆಗಳು ನನ್ನನ್ನು ಮುಂದಕ್ಕೆ ಕೊಂಡೋಗ್ತದೆ. ಕರ್ತನ ಕರಗಳು ನನ್ನನ್ನು ಮಹಿಮೆಯಿಂದ ನನ್ನನ್ನು ಓಡಿಸ್ತದೆ. ಆತನು ನನ್ನನ್ನು ಬಲಪಡಿಸ್ತಾನೆ. ಯಾಕಂದ್ರೆ ಕರೆದಾತನು ಟ್ರ್ಯಾಕ್ ಅಲ್ಲಿ ನಿಲ್ಲಿಸಿದಾತನು ನಂಬಿಗಸ್ತನು. ಟ್ರ್ಯಾಕ್ ಅಲ್ಲಿ ನಿಲ್ಲಿಸಿದಾತನು ನಂಬಿಗಸ್ತನು. ಆತನು ನನ್ನ ಕರವನ್ನು ಹಿಡಿದಿದ್ದಾನೆ. ಆ ಕರವು ನನ್ನೆಂದಿಗೂ ಕೈ ಬಿಡುವುದೇ ಇಲ್ಲ. ಭೂಮ್ಯಾಕಾಶಗಳು ಅಳಿದು ಹೋದ್ರೆ, ಯಾವ ಸಂಗತಿಗಳಾದರೂ, ಆದರೆ ಆ ಕರವು ನನ್ನನ್ನು ಕೈ ಬಿಡುವುದಿಲ್ಲ. 1000 ಜನ ಹೇಳ್ಬೋದು, ನೀನು ಮೊನ್ನೆ ಕಳ್ಳತನ ಮಾಡಿದೀಯ, ಮೊನ್ನೆ ಕುಡಿದಿದ್ದೀಯ, ಮೊನ್ನೆ ಆ ಕೆಲಸವನ್ನು ಮಾಡಿದೀಯ, ಈ ಕೆಲಸ ಮಾಡಿದೀಯ, ನೀನು ಎಂಬುದಾಗಿ ತೋರಿಸ್ಬೋದು. ಹೇಳೋಣ, ಎಷ್ಟೇ 1000 ಜನ ಹೇಳ್ಬೋದು, ಎಷ್ಟೇ ಬೆರಳಿಕೆ ಜನ ಹೇಳ್ಬೋದು, ಹೇಳೋಣ, ಅದಕ್ಕಿಂತಲೂ ಹೆಚ್ಚಾಗಿ ನನ್ನ ಕರ್ತವ್ಯ ಹೇಳ್ತಾನೆ, ನಾನು ಕ್ರಿಸ್ತನಲ್ಲಿ ನೀತಿವಂತನು, ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟವನಾಗಿ ನಾನು ನೀತಿವಂತನು. ಇದು ನನ್ನ ಯೋಗ್ಯತೆ ಅಲ್ಲ, ಕರ್ತನು ಕಲ್ವಾರಿ ಪೂಜೆಯನ್ನು ಈಗಾಗಲೇ ನನಗಾಗಿ ಮಾಡಿ ಮುಗಿಸಿದ್ದಾನೆ. ಇದು ಯಾರನ್ನ ನಂತರೋ ಅವರಿಗೆಲ್ಲವೂ ಈ ವಾಕ್ಯವನ್ನು ಕರ್ತನ ಮಾಡಿ ಬರೆಸಿದ್ದಾನೆ. ಎಷ್ಟು ಜನ ಹೇಳ್ತೀವಿ, ನನ್ನ ಕರ್ತನ ರಕ್ತದಿಂದ, ಯೇಸು ಕ್ರಿಸ್ತನ ರಕ್ತದಿಂದ, ಕಲ್ವಾರಿ ಕ್ರೂಜಿಯಲ್ಲಿ ನನಗೋಸ್ಕರ ಅರಿಯಲ್ಪಟ್ಟ ರಕ್ತದಿಂದ ನಾನು ನೀತಿವಂತನು ಒಳ್ಳೆ ನಿರ್ಣಯವನ್ನು ಹೊಂದಿದ್ದಾನೆ. ಹೆಚ್ಚು ಜನ ಇಲ್ಲಿ ಹೇಳ್ತೀರಾ ಯೇಸು ಕ್ರಿಸ್ತನ ಪುನರುತ್ಥಾನವಾಗಿದ್ದಾನೆ ಎಂಬುದಾಗಿ. ಹೆಚ್ಚು ಜನ ನಂಬ್ತೀರಿ ಯೇಸು ಕ್ರಿಸ್ತನ ಪುನರುತ್ಥಾನವಾಗಿ. ಎಲ್ಲರೂ ಕ್ರಿಸ್ತನ ಪುನರುತ್ಥಾನ ನಂಬುವವರೆಲ್ಲರೂ ಹೇಳುವುದಾದ್ರೆ, ಕ್ರಿಸ್ತನ ಪುನರುತ್ಥಾನ ಆಗಿರುವುದು ಸತ್ಯವಾಗಿರುವುದಾದ್ರೆ ನಾವೆಲ್ಲರೂ ನೀತಿವಂತರಾಗಿರುವುದು ಸತ್ಯವಾಗಿದೆ. ಹಲ್ಲೆಲೂಯಾ. ದೇವರ ವಚನ ಹೇಳ್ತದೆ, ಆತನನ್ನ ದೇವರು ಕ್ರಿಸ್ತನನ್ನ ಆತನು ಎಬ್ಬಿಸಲ್ಪಟ್ಟಿರುವಂತಹ ಒಂದೇ ಒಂದು ಸಂಗತಿಗೋಸ್ಕರ, ಅದು ನಮ್ಮನ್ನ ನಿಮ್ಮನ್ನ ನೀತಿವಂತರಾಗಿ ನಿರ್ಣಯಿಸೋದಕ್ಕೋಸ್ಕರ. ದೇವರೇ ನಮ್ಮನ್ನು ನಿರ್ಣಯಿಸಿದ ಮೇಲೆ ಮತ್ತೆ ನಮ್ಮನ್ನು ಖಂಡಿಸುವವರು ಯಾರಿದ್ದಾರೆ? ಅದಕ್ಕೋಸ್ಕರ ಇನ್ನು ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯ, ಹೇಳೋಣ, ಅಪರಾಧ ನಿರ್ಣಯವು ಇನ್ನೂ ಇಲ್ಲವೇ ಇಲ್ಲ. ಇಲ್ಲವೇ ಇಲ್ಲ. ಹೇಳೋಣ, ಇಲ್ಲವೇ ಇಲ್ಲ. ಈಗ ಓದಿ ಆ ವಚನವನ್ನು ಓದಿ. 73 ಫಿಲಿಪಿಯದಲ್ಲಿ 4 ರೋಮನ್ಸ್ 8:31. ರೋಮನ್ಸ್ 8:31. What shall we say then? Say to these things, if God be for us, who can be against us? ಹಲ್ಲೆಲೂಯಾ. ಹೇಳೋಣ, ದೇವರೇ ನನ್ನ ಸಂಗಡ ಇರುವುದಾದರೆ. ಹೇಳೋಣ, ದೇವರೇ. ಹೇಳ್ತಾ ನಾವು ವಚನಗಳನ್ನ ಮುಂದೆ ಹೋಗೋಣ. ಬಾಯಿಯನ್ನು ತೆರೆದು ವಚನಗಳನ್ನ ಹೇಳಿ, ದೇವರೇ ನನ್ನ ಸಂಗಡ ಇರುವುದಾದರೆ ನನ್ನನ್ನ ಎದುರಿಸುವವರು ಯಾರು? ಹೇಳೋಣ, ಪ್ರಶ್ನೆ ಇದೆ, ಚಾಲೆಂಜ್ ಆಗ್ತಾನೆ. ಯಾರು? ಯಾರಿಗಾದ್ರೂ ಸಾಧ್ಯ ಇದೆಯಾ? ಸರ್ವಶಕ್ತನನ್ನು ಎದುರಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅದೇ ಹೇಳ್ತಾನೆ, ಆತನು ನನ್ನ ಸಂಗಡ ಇದ್ದ ಕಾರಣ ನನ್ನನ್ನು ಎದುರಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅದರ ಕಾರಣ ಹೇಳ್ತೇನೆ, ನಿಮಗೆ ಅಪಜಯವೂ ಇಲ್ಲವೇ ಇಲ್ಲ. ಯಾಕಂದ್ರೆ ಜಯವುಳ್ಳ ಆತನು ನನ್ನ ಒಳಗಡೆ ಜೀವಿಸುವವಳ ಜಯವು ನನ್ನದೇ.
ಜಯವನ್ನು ಕೊಟ್ಟಾತನು ನನ್ನಲ್ಲಿ ಜೀವಿಸುವ ಕಾರಣ ಜಯವು ನನ್ನದೇ. ಹೇಳೋಣ, ಜಯವು. ಯಾಕಂದ್ರೆ ಹಳೆಯ ಸಂಗತಿಗಿನಲ್ಲ, ಈಗಿನ ಸಂಗತಿ, ಮುಂದಿನದು ಈ ಲೋಕದ ಯಾವ ಚಿಂತೆ ಆಗಿರ್ಬೋದು ಅದೆಲ್ಲ ಏನ್ ಮಾಡ್ತದೆ ಅಂತ ಹೇಳಿದ್ರೆ ದೇವರ ವಚನ ಹೇಳ್ತದೆ, ಅದನ್ನ ದುರಾತ್ಮನ ಯಾವುದೇ ಆಲೋಚನೆ, ಈಗಿನ ಸಂಗತಿ ಹಳೆಯ ಯೋಚನೆಗಳು ಇದನ್ನ ಬೇರ್ಪಡಿಸಲು ಆಗುವುದೇ ಇಲ್ಲ. ಅದನ್ನ ಯಾಕಂದ್ರೆ ಜಯವು ಯಾರ್ದಾಗಿದೆ? ನನ್ನದು. ಯಾಕಂದ್ರೆ ನನ್ನದಕ್ಕೆ ಇರೋದಕ್ಕಿಂತಲೂ ನನ್ನ ಒಳಗಡೆ ಜಯ ಉಳ್ಳಾತನು ಜೀವಿಸ್ತಾ ಇದ್ದಾನೆ. ಇನ್ನು ಜೀವಿಸುವಾತನು ನಾನಲ್ಲ, ನನ್ನ ಒಳಗಡೆ ಜಯ ಉಳ್ಳಾತನೇ ಜೀವಿಸ್ತಾ ಇದ್ದಾನೆ. ಹೇಳೋಣ, ಇನ್ನು ಜೀವಿಸುವಾತನು ನಾನಲ್ಲ, ಜಯವನ್ನು ಪಡೆದಾತನೇ, ಜಯವನ್ನು ಕೊಟ್ಟಾತನೇ, ಜಯವನ್ನು ಹೊಂದಿದಾತನೇ ನನ್ನಲ್ಲಿ ಜೀವಿಸುವ ಕಾರಣ ಜಯವು ನನ್ನದಾಗಿದೆ. ಹೇಳೋಣ, ಜಯವು ನನ್ನದಾಗಿದೆ, ಜಯವು ನನ್ನದಾಗಿದೆ. ಹೇಳೋಣ, ಹಲ್ಲೆಲೂಯ, ಹಲ್ಲೆಲೂಯ. ಮಾತನಾಡುವಾಗ ನೀವು ಅರಿವಿಲ್ಲದ ಹಾಗೆ ನೀವು ಒಂದು ಹಂತದಿಂದ ಆತ್ಮೀಯ ಲೋಕದಲ್ಲಿ ಇನ್ನೊಂದು ಹಂತಕ್ಕೆ ಸೇರಿಬಿಡ್ತೀರ. ಯಾಕಂದ್ರೆ ನೀವು ಮಾತನಾಡುವಂಥದ್ದು ದೇವರ ವಚನವನ್ನ. ನಾನು ಇಲ್ಲಿ ತನಕ ನಿಮ್ಮಲ್ಲಿ ಹೇಳಿ 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 ಎಂಬುದಾಗಿ ಹೇಳ್ತಾ ಇರೋದು ದೇವರ ವಚನವನ್ನೇ. ನೀವು ಇಲ್ಲಿ ಮುಗಿಯುವುದರೊಳಗಡೆ ನೀವು ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ತರುತ್ತೀರ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ದೇವರ ವಚನ ಹೇಳ್ತದೆ, ರೋಮದಲ್ಲಿ 8ನೇ ಅಧ್ಯಾಯದಲ್ಲಿ 30ನೇ ವಚನ. ಮತ್ತು ಯಾರನ್ನು ಮೊದಲು ನೇಮಿಸಿದನು ಅವರನ್ನು ಕರೆದನು, ಯಾರನ್ನು ಕರೆದನು ಮೊದಲು ಗಮನಿಸಿ. ಯಾರನ್ನು ಕರೆದನು ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು, ಯಾರನ್ನು ನೀತಿವಂತರೆಂದು ನಿರ್ಣಯಿಸಿದನು ಅವರನ್ನು ಮಹಿಮಾ ಪದವಿಗೆ ಸೇರಿಸಿದನು. ಹಾಗಾದರೆ ಈ ವಿಷಯಗಳಲ್ಲಿ ಏನು ಹೇಳೋಣ? ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ. ಮತ್ತು ಯಾರನ್ನು ಮೊದಲು ನೇಮಿಸಿದನೋ ಅವರನ್ನು ಕರೆದನು. ಹೇಳೋಣ, ಅವರನ್ನ ಮೊದಲು ನೇಮಿಸಿದವರನ್ನ ಆತನು ಕರೆದನು. ಯಾರನ್ನ ಕರೆದನು? ಎಲ್ಲಿಗೆ ಕರೆದ? ಟ್ರ್ಯಾಕಿಂಗ್ ಕರೆದ, ಓಡ್ಲಿಕ್ಕೆ ಕರೆದ, ಗುರಿ ಮುಟ್ಲಿಕ್ಕೆ ಕರೆದ, ಆ ಬಹುಮಾನವನ್ನು ಪಡೆಯಲಿಕ್ಕೋಸ್ಕರ ಆತನು ಕರೆದ. ಯಾಕಂದ್ರೆ ಆತನು ಹೇಳ್ತಾನೆ, ಆ ಕರೆದ ಕರೆಯು ಯಾವುದಕ್ಕೋಸ್ಕರ? ಹೇಳೋಣ, ಆ ಕರೆದ ಕರೆಯು ಬಹುಮಾನವನ್ನು ಪಡೆಯಲು, ಗುರಿಯನ್ನು ಮುಟ್ಟುವುದಕ್ಕೋಸ್ಕರ. ಈಗ ಈ ಕರೆಯ ಬಗ್ಗೆ ಹೇಳ್ತಾನೆ, ಕರೆದಾತನು ನೆಕ್ಸ್ಟ್ ಕರೆದನು. ಯಾರನ್ನ ಕರೆದನೋ ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು. ಅವರನ್ನು ಮಹಿಮಾ ಪದವಿಗೆ. ಎಲ್ಲಿಗೆ? ಹೇಳೋಣ, ಕರೆದಾತನು ಅವರನ್ನ ಯೋಗ್ಯತೆಯನ್ನು ಕೊಟ್ಟ, ಬಲವನ್ನ ಕೊಟ್ಟ, ಸಾಮರ್ಥ್ಯವನ್ನ ಕೊಟ್ಟ. ಹೇಗೆ? ಅವರನ್ನು ನೀತಿವಂತರಾಗಿ ಮಾಡಿದ. ಯಾಕಂದ್ರೆ ಆ ಟ್ರ್ಯಾಕ್ ಅಲ್ಲಿ ಓಡ್ಲಿಕ್ಕೆ ಒಂದು ಕ್ವಾಲಿಟಿ ಇದೆ, ಏನ್ ಗೊತ್ತಾ? ಅಲ್ಲಿ ಓಡ್ಲಿಕ್ಕೆ ನೀತಿವಂತರು ಮಾತ್ರ, ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಟ್ಟವರ ಮಾತ್ರ. ಹೇಳೋಣ, ಆ ಟ್ರ್ಯಾಕ್ ಅಲ್ಲಿ ಏನಿದೆ? ಒಂದು ಯೋಗ್ಯತೆ ಇದೆ. ಆ ಟ್ರ್ಯಾಕ್ ಅಲ್ಲಿ ಓಡ್ಲಿಕ್ಕೆ ನೀತಿವಂತರು ಮಾತ್ರ. ಆ ಟ್ರ್ಯಾಕ್ ಅಲ್ಲಿ ಓಡ್ಲಿಕ್ಕೆ ಬಲ ಉಳ್ಳವರು, ಕ್ವಾಲಿಫಿಕೇಶನ್ ಉಳ್ಳವರು, ಯಜ್ಞದ ಕುರಿಮರಿಯಾದ ಅದರ ರಕ್ತದಿಂದ ತೊಳೆಯಲ್ಪಟ್ಟವರು ಮಾತ್ರ. ಹೇಳೋಣ, ಯಜ್ಞದ ಕುರಿಯಾದ ಆತನ ರಕ್ತದಿಂದ ತೊಳೆಯಲ್ಪಟ್ಟವರಿಗೆ ಮಾತ್ರ ಯೋಗ್ಯತೆ. ಇಲ್ಲಿ ಕ್ರೋರ್ಪತಿಯಾಗಿರ್ಬೋದು, ಅವನು ಇಡೀ ಒಂದು ದೇಶದ ಪ್ರೆಸಿಡೆಂಟ್ ಆಗಿರ್ಬೋದು, ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು, ಇಲ್ಲ, ಆ ಕ್ವಾಲಿಫಿಕೇಶನ್ ಇಲ್ಲ. ಇಲ್ಲಿ ಕ್ವಾಲಿಫಿಕೇಶನ್ ಗೊತ್ತಾ? ಯಜ್ಞದ ಕುರಿಮರಿಯಾದ ಆತನ ರಕ್ತದಿಂದ ತೊಳೆಯಲ್ಪಟ್ಟವರಾದ ಎಲ್ಲರನ್ನು ಆತನು ಟ್ರ್ಯಾಕಿಗೆ ಕರೆದ. ಹೇಳೋಣ, ಟ್ರ್ಯಾಕಿಗೆ ಕರೆದ್ಮೇಲೆ ಆ ನೀತಿವಂತನಾಗಿ ಮಾಡಿದ. ಆ ಟ್ರ್ಯಾಕಲ್ಲಿ ಓಡುವಂಥ ಸಾಮರ್ಥ್ಯವನ್ನು ಕೊಟ್ಟಾದ್ಮೇಲೆ ಏನ್ ಮಾಡ್ತಾನಂದ್ರೆ ತಿರುಗಿ ಆ ಗುರಿಯನ್ನ ತಲುಪುವಾಗಿ ಮಾಡಿದ, ಮಹಿಮಾ ಪದವಿಗೆ ಸೇರಿಸಿದ. ಹೇಳೋಣ, ಆ ಗುರಿಯನ್ನ ತಲುಪುವಾಗಿ ಮಾಡುವುದು ಯಾರು? ನನ್ನ ಖರ್ಚು. ಆದರೆ ಆ ಸಿದ್ಧಪಟ್ಟು ನಾನು ಹೋಗ್ಲಿಕ್ಕೆ ನಾನು ಇದು ಮಾಡುವಂಥದ್ದು ಯಾರು? ನಾನು. ತಲುಪಿಸುವಂಥ ಆತನು. ಮತ್ತು ನಾನು ಮನಸ್ಸು ಮಾಡೋದಿಲ್ಲ, ತಲುಪಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಾನು ಮನಸ್ಸು ಮಾಡಬೇಕು, ಏನನ್ನ? ಹಳೆಯದನ್ನ ಮರೆತು ಎದೆ ಮುಗ್ಗಿದವನಾಗಿ ಮುಂದಿನ ಸಂಗತಿಗಳನ್ನು ನಿರೀಕ್ಷೆ ಇಟ್ಟು ಓಡಬೇಕು.
ಯಾವತ್ತಿಗೂ ಹೇಳಬೇಡಿ ನಾನು ಅದರಲ್ಲಿ ಆ ಸಂಗತಿಗಳಲ್ಲೆಲ್ಲ ಇದ್ದೆ. ನಿಮ್ಮ ಅನುಭವವೆಲ್ಲವನ್ನ ಒಂದು ಗಟ್ಟಿಯ ಒಂದು ಬ್ಯಾಗಲ್ಲಿ ಹಾಕಿ ತೆಗೆದು ಮತ್ತು ಬಿಸಾಡಬೇಡಿ. ಅನೇಕ ಭಾರವನ್ನು ಕೊಡ್ತಾನೆ. ಟ್ರ್ಯಾಕಲ್ಲಿ ಓಡುವ ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಅಥವಾ ಓಟಗಾರ ಆತನ ಬ್ಯಾಗ್ಗಳನ್ನು ಹಾಕ್ಕೊಂಡು ಓಡೋದಿಲ್ಲ, ಆತನ ಭಾರಗಳನ್ನು ಇಟ್ಟುಕೊಂಡು ಓಡೋದಿಲ್ಲ. ಆತನ ಶರೀರದಲ್ಲಿ ಎಷ್ಟು ಲೈಟ್ ವೆಯ್ಟ್ ಆಗ್ತದೆ ಅಷ್ಟು ಸ್ಪೀಡಾಗಿ ಆತನ ಓಡಲಿಕ್ಕೆ ಸಾಧ್ಯ ಇದೆ. ಹಲ್ಲೆಲೂಯಾ. ಇವತ್ತು ಹೇಳೋಣ, ನಮ್ಮ ಎಲ್ಲ ಚಿಂತ ಭಾರಗಳನ್ನ ಎಲ್ಲವನ್ನ ಏನ್ ಮಾಡೋಣ, ತೆಗೆದು ಬಿಸಾಡಿ ಬಿಡೋಣ, ಹಿಂದಕ್ಕೆ ಬಿಸಾಡಿ ಬಿಡೋಣ. ಇನ್ನು ಆ ಬ್ಯಾಗ್ ಅನ್ನು ನಾವು ನೋಡುವವರಲ್ಲ. ಎಲ್ಲ ಕಹಿಯ ಅನುಭವಗಳು, ಎಲ್ಲ ಪಾಪದ ಸಂಗತಿಗಳು, ಎಲ್ಲ ನಮ್ಮ ಅವಮಾನದ ಸಂಗತಿಗಳು, ಎಲ್ಲ ನೋವಿನ ಸಂಗತಿಗಳು, ಎಲ್ಲ ಸಂಕಟಗಳು, ಎಲ್ಲ ನನ್ನ ಹಳೆಯ ಜೀವಿತದ ಆ ನನ್ನ ಆ ಬ್ಲಾಬ್ಲಾ ಹೇಳುವಂತ ಎಲ್ಲ ಅನುಭವಗಳನ್ನ ಏನ್ ಮಾಡ್ತೇನೆ, ನಾನು ತೆಗೆದು ಬಿಸಾಡಿ ಆಗಿದೆ. ಈಗ ನಾನು ಹೇಳ್ತೇನೆ, ಏನೇ ಬೊಕ್ಕಿದವನಾಗಿ ನಾನು ಮುಂದಿನದನ್ನು ಮಾತ್ರ ನೋಡ್ತೇನೆ. ಯಾಕಂದ್ರೆ ಹಳೆಯ ಮನುಷ್ಯನು ಸತ್ತು ಹೋದ. ಬರೀ ಹೇಳೋಣ, ಹಳೆ ಮನುಷ್ಯನು ಸತ್ತು ಹೋದ, ಇನ್ನು ಜೀವಿಸುವವನು ನಾನಲ್ಲ, ನನ್ನಲ್ಲಿರುವಂತ ಯೇಸುವೇ ಜೀವಿಸ್ತಾನೆ. ಹೇಳೋಣ, ನನ್ನಲ್ಲಿರುವ ಯೇಸುವೇ ಜೀವಿಸ್ತಾನೆ. ಅಲ್ಲಿ ಆತನು ಆ ಓಟವನ್ನು ಓಡುವಾಗ ಆ ವಚನವನ್ನು ಓದಿ, ಫಿಲಿಪ್ಪಿಯ 4ನೇ ಅಧ್ಯಾಯ 4ನೇ ವಚನ. ಯಾವಾಗಲೂ ಇದು ಬಹಳ ಪ್ರಾಮುಖ್ಯವಾದ ವಚನಕ್ಕೆ ನಾವು ಬಂದಿದ್ದೇವೆ. 50 ನಿಮಿಷ ಮಾತಾಡಿದ್ರೆ ಮುಗಿಸ್ಬೇಕು. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ. ನಿಮ್ಮ ಸೈರಣೆಯು ಎಲ್ಲಾ ಮನುಷ್ಯರಿಗೆ ಗೊತ್ತಾಗಲಿ. ಕರ್ತನು ಹತ್ತಿರವಾಗಿದ್ದಾನೆ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದುದನ್ನು ತಿಳಿಯಪಡಿಸಿ. ಈಗ ಹೇಳ್ತಾನೆ, ಹಳೆಯದನ್ನ ಮರೆತು ಬಿಡಿ, ಆಮೇಲೆ ಮುಂದಿನದನ್ನ ಹಿಡಿದುಕೊಂಡು ಓಡಿರಿ. ಇದು 3ನೇ ಅಧ್ಯಾಯದಲ್ಲಿ ಅದೇ ಪೌಲನಾದ ಅಪೊಸ್ತಲನು 4ನೇ ಅಧ್ಯಾಯದಲ್ಲಿ ಅದನ್ನು ಮುಂದುವರಿಸ್ತಾ ಮಾತನಾಡ್ತಾ ಬರುವಾಗ 4ನೇ ಅಧ್ಯಾಯದಲ್ಲಿ 4ನೇ ವಚನ ಅದನ್ನು ಹೀಗೆ ಹೇಳ್ತಾನೆ, ಯಾವಾಗಲೂ ಏನ್ ಮಾಡ್ರಿ, ಕರ್ತನಲ್ಲಿ ಸಂತೋಷಿಸ್ರಿ. ಹೇಳೋಣ, ಹಳೆಯದನ್ನು ಮರೆತ ವ್ಯಕ್ತಿ ನೂತನವಾದಂತ ಸೃಷ್ಟಿಯಾದಂತ ವ್ಯಕ್ತಿ, ಆತನು ಹಳೆಯದನ್ನು ನೋಡಿ ದುಃಖ ಪಡುವುದಿಲ್ಲ, ಆತನು ಯಾವಾಗಲೂ ಸಂತೋಷ ಪಡುವವನಾಗಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಆತನು ಪರಿಸ್ಥಿತಿಗಳ ಮೇಲೆ ನಿಲ್ಲುವುದಿಲ್ಲ, ಆತನು ನಿರೀಕ್ಷಿಸಿ ಜೀವಿಸುವವನಾಗಿದ್ದಾನೆ, ಆತನು ನಂಬಿಕೆಯಿಂದ ಜೀವಿಸುವವನಾಗಿದ್ದಾನೆ. ಅದಕ್ಕೆ ಆತನ ವಚನ ಹೇಳ್ತದೆ, ತಿರುಗಿ ಎಂದು ಸಂತೋಷದಿಂದ ತಿರುಗಿ ನಾನು ಹೇಳ್ತೇನೆ, ನಿಮ್ಮ ಸೈರಿಡೆ ಎಲ್ಲ ಮನುಷ್ಯರಿಗೆ ಗೊತ್ತಾಗಲಿ, ಕರ್ತನು ಹತ್ತಿರವಾಗಿದ್ದಾನೆ. ಯಾವ ಸಂಬಂಧವಾಗಿ ಹೇಳೋಣ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತೆಯನ್ನ, ಸ್ತುತಿಯನ್ನ, ಪ್ರಾರ್ಥನೆಯನ್ನ, ವಿಜ್ಞಾಪನೆಗಳನ್ನ ಮಾಡುತ್ತಾ ನಿಮಗೆ ಬೇಕಾದದನ್ನ ಆಗ ಹೇಳೋಣ, ಆಗ ಎಲ್ಲ ಗ್ರಹಿಕೆಯನ್ನ ಮೀರುವ ದೈವಶಾಸ್ತ್ರವು ನಿಮ್ಮ ಹೃದಯವನ್ನ, ಯೋಚನೆಗಳನ್ನ ಕ್ರಿಸ್ತ ಯೇಸುವಿನಲ್ಲಿ ಕಾಪಾಡುವುದು. ಆಮೆನ್, ಹಲ್ಲೆಲೂಯಾ. ನನಗೆ ಓಡಬೇಕಾದ್ರೆ ಏನ್ ಬೇಕು, ಹಳೆಯ ಸಂಗತಿಗಳನ್ನ ಮರಿಬೇಕು. ಈ ಹಳೆಯ ಸಂಗತಿಗಳು ಎಲ್ಲಿ ಬರ್ತದೆ, ನನ್ನ ಮನಸ್ಸಿನಲ್ಲಿ ಬರ್ತದೆ. ದುರಾತ್ಮನ ಮೊದಲ ಕುತಂತ್ರ ಏನ್ ಗೊತ್ತಾ, ನಮ್ಮ ಯೋಚನೆಯನ್ನ ಅದನ್ನು ಹಿಡಿದು ಬಿಡ್ತಾನೆ, ನಮ್ಮ ಆಲೋಚನೆಯನ್ನು ಆತನು ಹಿಡಿದು ಆಟ ಆಡ್ತಾನೆ. ಅದನ್ನು ಹಿಡಿದು ಅಲ್ಲಿ ಎಷ್ಟು ಪ್ರಯತ್ನ ಆಗ್ತದ ಅಷ್ಟು ಪ್ರಯತ್ನದಲ್ಲಿ ಹಳೆಯ ಸಂಗತಿಗಳನ್ನ ಆತನು ತುರುಕಿಸಿ ಬಿಡ್ತಾನೆ. ಹಾಕ್ತಾನೆ. ಯಾಕೆ? ನಿನ್ನ ಓಟವನ್ನು ನೀನು ಓಡಬಾರದು, ನಿನ್ನ ಹೆಜ್ಜೆಗಳನ್ನು ಒಂದು ಹೆಜ್ಜೆ. ಯಾಕಂದ್ರೆ ಈ ಹಳೆಯ ಸಂಗತಿಗಳು ನಮ್ಮನ್ನ ಹಿಂದಕ್ಕೆ ಎಳೀತದೆ. ಅದರಲ್ಲಿ ದೇವರ ವಚನ ಇರ್ತದೆ, ಏನ್ ಗೊತ್ತಾ, ದ ಬೆಸ್ಟ್ ಕ್ವಾಲಿಟಿಯನ್ನ ಇರ್ತದೆ. ಈ ಯೋಚನೆಗಳು ನಿನ್ನನ್ನು ಹಿಂದಕ್ಕೆ ಹೋಗದ ಹಾಗೆ ನೀನು ಮಾಡಬೇಕಾದ ಒಂದು ಸಂಗತಿ ಏನ್ ಗೊತ್ತಾ, ದೇವರ ವಚನ ಇರ್ತದೆ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಹೇಳೋಣ, ದೇವರ ಮುಂದೆ ಹೇಳೋಣ ಕೃತಜ್ಞತೆಯನ್ನ, ಎಲ್ಲರೂ ಹೇಳೋಣ ಕೃತಜ್ಞತೆಯನ್ನ, ಸ್ತುತಿಯನ್ನ, ಪ್ರಾರ್ಥನೆಯನ್ನ, ವಿಜ್ಞಾಪನೆಯನ್ನ ಮಾಡುತ್ತಾ ನಿಮಗೆ ಬೇಕಾದ ತಿಳಿಯಪಡಿಸಿ. ಆಗ ದೇವರ
ಯೋಚನೆಗಳನ್ನ ನನ್ನ ಹೃದಯವನ್ನ ನನ್ನ ಆಲೋಚನೆಯನ್ನ ಕಾಯುವಂಥದ್ದು ನಾನು ಮಾಡುವ ಪ್ರಾರ್ಥನೆ, ನಾನು ಮಾಡುವ ವಿಜ್ಞಾಪನೆ, ನಾನು ಮಾಡುವ ಸ್ತುತಿ, ನಾನು ಮಾಡುವಂಥ ಕರ್ತನಿಗೆ ಸ್ತುತಿ, ಸ್ತೋತ್ರ, ಮನವಿ, ವಿಜ್ಞಾಪನೆಗಳು, ಪ್ರಾರ್ಥನೆಗಳು ಕ್ರಿಸ್ತ ಯೇಸುವಿನಲ್ಲಿ ನನ್ನ ಯೋಚನೆಗಳನ್ನು ಕಾಪಾಡುತ್ತದೆ. ಹೇಳೋಣ, ಹಳೆಯ ದಿನಗಳ ಯೋಚನೆಗಳಿಗೆ ಹೋಗದ ಹಾಗೆ ನನ್ನನ್ನು ಕಾಪಾಡುವಂಥದ್ದು ಕೃತಜ್ಞತೆಗಳು, ಸ್ತುತಿಗಳು, ಪ್ರಾರ್ಥನೆಗಳು, ವಿಜ್ಞಾಪನೆಗಳು. ಇದು ಮಾಡುವಾಗ ನನಗೆ ಅರಿವಿಲ್ಲದ ಹಾಗೆ ಕರ್ತನ ನನಗೆ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿಯು ನನ್ನ ಯೋಚನೆಯನ್ನ, ಹೃದಯವನ್ನ ಕಾಪಾಡುತ್ತದೆ. ಈ ಕಾಪಾಡುವಂತ ಹೃದಯ ಆಲೋಚನೆಯು ಹಳೆಯದನ್ನ ಯೋಚನೆ ಮಾಡುವುದಿಲ್ಲ, ಮುಂದಿನವುಗಳನ್ನೇ ಯೋಚನೆ ಮಾಡುತ್ತದೆ. ಹೇಳೋಣ, ಮುಂದಿನವುಗಳನ್ನೇ ಯೋಚನೆ ಮಾಡುತ್ತದೆ. ಯಾಕೆ? ನನ್ನ ಹೃದಯವು ಪ್ರಾರ್ಥನೆಯಿಂದ ಕಾಯಲ್ಪಟ್ಟಿದೆ. ನನ್ನ ಯೋಚನೆಗಳು, ವಿಜ್ಞಾಪನೆ, ಕೃತಜ್ಞತೆಯೊಂದಿಗೆ ಕಾಪಾಡಲ್ಪಟ್ಟಿದೆ. ಕಾಪಾಡಲ್ಪಟ್ಟ ಪ್ರತಿಯೊಂದು ಹೃದಯವು ಗುರಿಯನ್ನು ಮುಟ್ಟುವ ಯೋಗ್ಯತೆಯನ್ನು ಪಡೆದಿದೆ. ಕಾಪಾಡಲ್ಪಟ್ಟ ಪ್ರತಿಯೊಂದು ಯೋಚನೆಗಳು ಕ್ರಿಸ್ತ ಅದನ್ನು ಸರಾಗವಾಗಿ ಓಡುವುದಕ್ಕೆ ಬಲವನ್ನು ಹೊಂದುತ್ತದೆ. ಆಮೆನ್. ಅದಕ್ಕೆ ಆತನ ವಚನ ಹೇಳ್ತಿದೆ. ಈಗ ಆ ವಚನವನ್ನ ನಾವು ಅದನ್ನು ನೋಡುವ, ಯಾಕಂದ್ರೆ ನಮ್ಮ ಆ ಆಲೋಚನೆಯನ್ನ, ನಮ್ಮ ಹೃದಯದ ಪ್ರತಿಯೊಂದು ಸಂಗತಿಗಳನ್ನ ಕಾದು ನಮಗೆ ಜಯವನ್ನ ಕೊಡುವಾತನು ನಂಬಿಕೆಸ್ತನು. ಹೇಳೋಣ, ನನ್ನ ಸಂಗಡ ಇರುವಾತನು ನಂಬಿಕೆಸ್ತನು ಮಾತ್ರವಲ್ಲ, ನನ್ನ ಹೃದಯದ ಆಲೋಚನೆಯನ್ನು ಕಾಯುವಾತನು, ನನ್ನ ಯೋಚನೆಗಳನ್ನ ಕಾಯುವಾತನು. ಹೇಗೆ ಕಾಯ್ತಾನೆ? ಹೇಳೋಣ, ಹೇಗೆ ಕಾಯ್ತಾನೆ? ಪ್ರಾರ್ಥನೆಗಳಿಂದ, ಕೃತಜ್ಞತೆಗಳಿಂದ, ಸ್ತುತಿಗಳ ಮುಖಾಂತರವಾಗಿ ನನ್ನ ಆಲೋಚನೆಯನ್ನ ಕಾಯುವವನಾಗಿದ್ದಾನೆ. ಆಮೆನ್, ಹಲ್ಲೆಲೂಯ. ಅದಕ್ಕೆ ಆತನು ಹೇಳ್ತಾನೆ, ಯಾವ ವಿಷಯವಾಗಿಯೂ ಚಿಂತೆ ಮಾಡಬೇಡಿ. ಆರೋಗ್ಯದ ವಿಷಯದಲ್ಲಿ ಚಿಂತೆ ಮಾಡ್ತೀರಾ? ಕೆಲಸದ ವಿಷಯದಲ್ಲಿ ಚಿಂತೆ ಮಾಡ್ತೀರಾ? ಮಕ್ಕಳ ವಿಷಯದಲ್ಲಿ ಚಿಂತೆ ಮಾಡ್ತೀರಾ? ಮದುವೆ ವಿಷಯದಲ್ಲಿ ಚಿಂತೆ ಮಾಡ್ತೀರಾ? ನಾಳೆ ಭವಿಷ್ಯದ ವಿಷಯದಲ್ಲಿ ಚಿಂತೆ ಮಾಡ್ತೀರಾ? ಕೆಲಸದ ವಿಷಯದಲ್ಲಿ ಚಿಂತೆ ಮಾಡ್ತೀರಾ? ಸಾಲದ ವಿಷಯದಲ್ಲಿ ಚಿಂತೆ ಮಾಡ್ತೀರಾ? ಎಲ್ಲ ಚಿಂತೆಯನ್ನ ಮನುಷ್ಯರ ಮುಂದೆ ಆಗಲಿ, ಡಾಕ್ಟರ್ ಮುಂದೆ ಆಗಲಿ, ಅಥವಾ ಕೌನ್ಸಿಲರ್ ಸಮಾಲೋಚನೆ ಕೊಡುವಂತ ಮುಂದೆ ಆಗಲಿ, ಇದಕ್ಕೆ ಪರಿಹಾರ ಇಲ್ಲ. ಈ ಸಮಸ್ಯೆಗೆ ಪರಿಹಾರ ಇರುವಂಥದ್ದು ಪ್ರಾರ್ಥನೆ ಮಾತ್ರ. ಹೇಳೋಣ, ಈ ಸಮಸ್ಯೆಗೆ ಪರಿಹಾರ ಇರುವಂಥದ್ದು ಪ್ರಾರ್ಥನೆ. ಈ ಸಮಸ್ಯೆಗೆ ಪರಿಹಾರ ಇರುವಂಥದ್ದು ಕೃತಜ್ಞತೆ. ಈ ಸಮಸ್ಯೆಗೆ ಪರಿಹಾರ ಇರುವಂಥದ್ದು ಸ್ತುತಿಗಳ ಮುಖಾಂತರ. ಈ ಸಮಸ್ಯೆಗೆ ಪರಿಹಾರ ಇರುವಂಥದ್ದು ವಿಜ್ಞಾಪನೆಗಳು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಹೇಳೋಣ, ಏನೇ ಸಂಗತಿಗಳು ಬರುವುದಾದರೂ ಉತ್ತರ ಏನಿದೆ? ಚಿಂತೆಯು ಪರಾಜಯಕ್ಕೆ ನಮ್ಮನ್ನು ಕೊಂಡೊಯ್ಯುತ್ತದೆ. ಹೇಳೋಣ, ಚಿಂತೆಗಳು ಎಲ್ಲಿ ಕೊಂಡೋಗ್ತದೆ? ಸೋಲಿನ ಕಡೆ ನಮ್ಮನ್ನು ಎಳೆದುಕೊಂಡು ಹೋಗ್ತದೆ. ಹಳೆಯ ನೆನಪುಗಳು, ನಿರಾಶೆಗಳು ಏನ್ ಮಾಡ್ತದೆ? ಹಿಂದಕ್ಕೆ ಕೊಂಡೋಗ್ತದೆ. ಆರೋಗ್ಯದ ಚಿಂತೆಗಳು ಇನ್ನೂ ಆರೋಗ್ಯವನ್ನು ಕೆಡಿಸಿಬಿಡ್ತದೆ. ಸಾಲದ ಚಿಂತೆಗಳು ಇನ್ನೂ ಸಾಲವನ್ನು ಹೆಚ್ಚಾಗಿ ಮಾಡ್ತದೆ. ಹೇಳೋಣ, ಎಲ್ಲವನ್ನ ಆತನ ಪ್ರಾರ್ಥನೆಯಲ್ಲಿ, ವಿಜ್ಞಾಪನೆಯಲ್ಲಿ ಬೇಕಾದದನ್ನು ತಿಳಿಸುವುದಾದ್ರೆ ನನ್ನ ಯೋಚನೆಯನ್ನ ಆ ಸಂಗತಿಗಳು ಕಾಪಾಡ್ತದೆ. ಪ್ರೊಟೆಕ್ಟಿಂಗ್. ಆಮೆನ್, ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ಆತನ ಹೇಳ್ತಾನಲ್ಲ, ಇದಕ್ಕೆ ಎಲ್ಲದಕ್ಕೂ ಏನು? ಮನುಷ್ಯರ ಮುಂದೆ ಅಲ್ಲ. ಹೇಳೋಣ, ಮನುಷ್ಯರ ಮುಂದೆ ಇದಕ್ಕೆ ಪರಿಹಾರ ಇಲ್ಲ. ಕೌನ್ಸಿಲರ್ ವಿಷಯದಲ್ಲಿ, ಕೌನ್ಸಿಲರ್ ಮುಂದೆ, ಸಮಾಲೋಚನೆ ಮುಂದೆ ಅವರಿಗೆ ಪರಿಹಾರ ಓದಿ ಸಿಸ್ಟರ್. ಸರ್ವ ವಿಷಯದಲ್ಲಿಯೂ ದೇವರ ಮುಂದೆ ನಿಮಗೆ ಬೇಕಾದದನ್ನ ಓಕೆ. ಆತನ ಮೂರು ವಿಷಯಗಳನ್ನ ಹೇಳ್ತಾನೆ. ಒಂದು, ನೀವು ಏನ್ ಮಾಡ್ಬೇಡ್ರಿ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡಬೇಡಿ. ಈಗ ಎರಡನೇ ಸಂಗತಿ ಏನ್ ಹೇಳ್ತಾನೆ? ಎಲ್ಲ ವಿಷಯದಲ್ಲಿಯೂ ಪ್ರಾರ್ಥನೆ, ವಿಜ್ಞಾಪನೆ, ಕೃತಜ್ಞತೆಗಳನ್ನ, ಸ್ತುತಿಗಳನ್ನ, ಮನವಿಗಳನ್ನ, ಎಲ್ಲವನ್ನ ನೀವು ಏನ್ ಮಾಡ್ರಿ? ಬೇಕಾದದನ್ನು ತಿಳಿಸಿ. ಈಗ ಮೂರನೇ ಸಂಗತಿಗೆ ಬರ್ತಾನೆ. ಹೇಳೋಣ, ಮೂರನೇ ಸಂಗತಿಗೆ ಬರ್ತಾನೆ. ಮೊದಲು ಚಿಂತೆ
ಚಿಂತೆ ಮಾಡಬೇಡಿ. ಎರಡನೇದು ಪ್ರಾರ್ಥಿಸಿ, ಮೂರನೇದು ಧ್ಯಾನಿಸಿ. ಹೇಳೋಣ, ಮೊದಲು ಚಿಂತೆ ಮಾಡಬೇಡಿ, ಎರಡನೇದು ಪ್ರಾರ್ಥಿಸಿ, ಮೂರನೇದು ಧ್ಯಾನಿಸಿ. ಇದುವೇ ನಮ್ಮ ಗುರಿಯನ್ನು ಮುಟ್ಲಿಕ್ಕೆ ಇರುವಂತಹ 3 ಟೈಟಲ್. ಯಾವುದು? ನೋ ವರಿ, ಓನ್ಲಿ ಪ್ರೇ, ನೆಕ್ಸ್ಟ್ ಥರ್ಡ್ ಮೆಡಿಟೇಟ್. ಇದಕ್ಕೆ ಓಕೆ, ನೆಕ್ಸ್ಟ್ ವಚನಕ್ಕೆ ನಾವು ಮುಂದುವರಿಯೋಣ. 8ನೇ ವಾಕ್ಯ, 4ನೇ ಅಧ್ಯಾಯದಲ್ಲಿ 8ನೇ ವಾಕ್ಯ. ಕಡೆ ಮಾತೆಂದರೆ, ಇದನ್ನು ಆತನು ಕಡೆಯ ಅಂಶವನ್ನು ಹೇಳ್ತಾ ಇದ್ದಾನೆ. ಮೊದಲನೇದಾಗಿ ಆತನು ಹೇಳ್ದ, ನೀವು ಚಿಂತಿಸಬೇಡಿ. ಎರಡನೇದಾಗಿ ಆತನು ಹೇಳ್ದ, ಪ್ರಾರ್ಥಿಸಿ. ಮೂರನೇದಾಗಿ ಇದನ್ನು ಆತನು ಹೇಳ್ತಾನೆ. ಕಡೆ ಮಾತೇನೆಂದರೆ, ಅದೇ ಮಾತೆಂದರೆ ಸಹೋದರರೇ, ಯಾವುದು ಸತ್ಯವೋ, ಯಾವುದು ಸತ್ಯವೋ, ಹೇಳೋಣ, ಯಾವುದು 8 ಸಂಗತಿಗಳನ್ನ ಇಲ್ಲಿ ಮಾತಾಡ್ತಾನೆ. 8 ಸಂಗತಿಗಳನ್ನ ಇಲ್ಲಿ ನಿಮ್ಮ ಸತ್ಯವೇದವನ್ನು ತೆಗೆದು ನೋಡಿ. 8 ವಿಷಯಗಳನ್ನ ಆತನಲ್ಲಿ ಮಾತನಾಡ್ತಾನೆ. ಯಾವುದು ಸತ್ಯವೋ, ಯಾವುದು ಮಾನ್ಯವೋ, ಯಾವುದು ನ್ಯಾಯವೋ, ಯಾವುದು ಶುದ್ಧವೋ, ಯಾವುದು ಪ್ರೀತಿಕರವೋ, ಮನೋಹರವೋ ಆಗಿದೆಯೋ, ಯಾವುದು ಸದ್ಗುಣವಾಗಿದೆಯೋ, ಯಾವುದು ಕೀರ್ತಿಗೆ ಯೋಗ್ಯವಾಗಿದೆಯೋ, ಅವೆಲ್ಲವುಗಳನ್ನ ಲಕ್ಷ್ಯಕ್ಕೆ ತಂದುಕೊಳ್ಳಿ. ಇಂಗ್ಲಿಷ್ ಅಲ್ಲಿ ಓದಿ ಅದನ್ನು. ಲಕ್ಷ್ಯಕ್ಕೆ ತಂದುಕೊಳ್ಳಿರುತ್ತೆ. ಮೆಡಿಟೇಟ್, ಅದನ್ನು ಧ್ಯಾನಿಸಿರಿ. Finally, brethren, whatsoever things are true, ಸರಿಯಾಗಿ ವಚನವನ್ನು ಗಮನಿಸ. whatsoever things are true, whatsoever things are honest, whatsoever things are just, whatsoever things are pure, whatsoever things are lovely, whatsoever things are of good report, if there be any virtue and if there be any praise, think on these things. Think on these things. ಹೇಳೋಣ, ಹಳೆಯದನ್ನ ಥಿಂಕ್ ಮಾಡಬೇಡಿ, ಹೊಸದನ್ನ ಥಿಂಕ್ ಮಾಡಿ. ಈಗ ಯಾವುದನ್ನ ಥಿಂಕ್ ಮಾಡ್ಬೇಕಂತ ಹೇಳ್ತಾನೆ? ಅಲ್ಲಿ ಉತ್ತರ ಇದೆ. ಹೇಳೋಣ, ಉತ್ತರ ಇದೆ. ಅಲ್ಲ, ಥಿಂಕ್, ಯೋಚನೆ ಮಾಡಬೇಡಿ ಅಂತ ಯೋಚನೆ ಬರ್ತಾ ಇದೆ ಅಲ್ವಾ? ಹೇಳೋಣ, ಆ ಯೋಚನೆಯನ್ನ ಏನ್ ಮಾಡ್ಬೇಕೆಂಬುದಾಗಿ ಬೋಧನೆ ಹೇಳ್ತಾನೆ. ಅನುಭವ ಉಳ್ಳಂತ ಅಪೊಸ್ತಲನು ಸಭೆಗೆ ಪ್ರಕಟಣೆಯನ್ನು ಕೊಡ್ತಾ ಇದ್ದಾನೆ. ಏನ್ ಗೊತ್ತಾ? ಈಗ ನೀವು ಮಾಡಬೇಕಾದ ಒಂದು ಸಂಗತಿ, ನೀವು ಸತ್ಯವನ್ನೇ ಧ್ಯಾನಿಸಿ. ಹೇಳೋಣ, ಸತ್ಯವನ್ನೇ, ದೇವರ ವಚನದಲ್ಲಿ ನಮ್ಮ ಬಗ್ಗೆ ಏನನ್ನ ಹೇಳಲ್ಪಟ್ಟಿದೆಯೋ ಅದನ್ನೇ ಧ್ಯಾನಿಸಿ. ಲೋಕದಲ್ಲಿ ಯಾರು ಹೇಳ್ತಾರೆ ಹಳೆಯ ಜೀವಿತದಲ್ಲಿ ನನಗೆ ಏನಾಗಿದೆ, ನನ್ನ ಒಳ್ಳೆ ಅನುಭವ, ಯಾವ ಒಳ್ಳೆಯ ಅನುಭವಗಳು, ಅದನ್ನ ನಮಗೆ ಹಳೆಯ ಎಲ್ಲ ದಿನಗಳಲ್ಲಿ ಯಾವ ಸಂಗತಿಗಳಾದ ಹೇಳೋಣ, ಅದನ್ನೆಲ್ಲವೂ ನಾನು ಬಿಟ್ಟು ಮುಂದಿನ ಸಂಗತಿಗಳಿಗೋಸ್ಕರ ನಾನು ಓಡುವವನಾಗಿದ್ದೇನೆ. ಯಾಕಂದ್ರೆ ಮುಂದಿನ ಸಂಗತಿಗಳನ್ನ ನಂಬುವವನಾಗಿದ್ದೇನೆ. ಅದು ಆ ನಂಬುವ ವಾಕ್ಯಗಳಿಗೆ ಹೇಳ್ತಿದೆ. ಆ ನಂಬುವ ವಾಕ್ಯ ಬೇರೆ ಯಾವುದೂ ಅಲ್ಲ, ಸತ್ಯವುಳ್ಳ ವಾಕ್ಯವನ್ನೇ ನಂಬುವ. ಸತ್ಯವಾದದ್ದನ್ನ, ನೋಬಲ್ ಅಂತ ಹೇಳಿದ್ರೆ ಶ್ರೇಷ್ಠವಾದದ್ದನ್ನ. ಹೇಳೋಣ, ನಾವು ಯಾವಾಗಲೂ ಯೋಚಿಸುವಂಥದ್ದನ್ನ, ಶ್ರೇಷ್ಠವಾದದ್ದನ್ನ ಯೋಚಿಸಿ. ಪಕ್ಕದವರಿಗೆ ಹೇಳಿ, ಸತ್ಯವನ್ನೇ ನೀವು ಯೋಚಿಸಿ, ಸತ್ಯವನ್ನೇ ನೀವು ಅದನ್ನ ಧ್ಯಾನಿಸಿ, ಸತ್ಯವನ್ನೇ ಆಲೋಚಿಸಿ. ನೆಕ್ಸ್ಟ್, ನೋಬಲ್ ಮೀನ್ಸ್ ಶ್ರೇಷ್ಠ. ಬಹಳ ಖುಷಿ ಆಗ್ತದಲ್ಲ, ಶ್ರೇಷ್ಠವಾದದ್ದನ್ನೇ ಹೇಳೋಣ. ನಾವು ಕೆಳಗಿನವರಲ್ಲ, ನಾವು ಕ್ರಿಸ್ತನಲ್ಲಿ ಮೇಲನವರಾಗಿದ್ದೇವೆ. ನಾವು ಈ ಲೋಕಕ್ಕೆ ಸಂಬಂಧಪಟ್ಟವರಲ್ಲ, ನಾವು ಪರಲೋಕಕ್ಕೆ ಸಂಬಂಧಪಟ್ಟವರಾಗಿದ್ದೇವೆ. ನಾವು ಎಲ್ಲ ಅಧಿಕಾರ ಪ್ರಭುತ್ವಗಳ ಮೇಲೆ ಕ್ರಿಸ್ತ ಯೇಸುವಿನಲ್ಲಿ ತಂದೆಯ ಬಲಪಾರ್ಶ್ವದಲ್ಲಿ. ಹೇಳೋಣ, ಶ್ರೇಷ್ಠವಾದದ್ದನ್ನು ಪಕ್ಕದವರಿಗೆ ಹೇಳಿ, ಶ್ರೇಷ್ಠವಾದದ್ದನ್ನ ಯೋಚಿಸಿ, ಆಲೋಚಿಸಿ, ಯೋಚಿಸಿ. ಶ್ರೇಷ್ಠವಾದದ್ದು, ಗ್ರೇಟ್ ಥಿಂಗ್ಸ್. ಅದನ್ನ ಹೇಳ್ತಾರೆ, ಸತ್ಯವನ್ನು ಯೋಚಿಸಿ. ನೋಬಲ್, ಶ್ರೇಷ್ಠ. ನೆಕ್ಸ್ಟ್, ರೈಚಸ್, ನೀತಿವಂತ. ಯೇಸು ಕ್ರಿಸ್ತನ ರಕ್ತದಿಂದ ನಾನು ನೀತಿವಂತನಾಗಿದ್ದೇನೆ. ನೀತಿವಂತಿಕೆಯನ್ನು ಮಾತನಾಡಿ, ಹೋಗುವಾಗಲೂ ಬರುವಾಗಲೂ ನೀತಿವಂತಿಕೆಯನ್ನು ಮಾತನಾಡೋಣ, ಸತ್ಯವನ್ನು ಮಾತನಾಡೋಣ. ನಾವು ಅಲ್ಲಿರೋದ ನೋಬಲ್ ಏನಿದ್ರೆ ಶ್ರೇಷ್ಠವಾದದನ್ನು ಮಾತನಾಡೋಣ, ನೀತಿವಂತಿಕೆಯನ್ನು ಮಾತನಾಡೋಣ. ಲವ್ಲಿ, ಪ್ಯೂರ್, ನಿರ್ಮಲವಾದದ್ದು. ಹೇಳೋಣ, ಹಳೆಯ ಆದಂತ ಎಲ್ಲ ನನ್ನ ಹಾಗೆ ಮಾಡಿದ್ದೇನೆ, ಹೀಗೆ ಮಾಡಿದ್ದೇನೆ ಎಲ್ಲ ಹೇಳೋಣ, ಅದೆಲ್ಲ ಬಿಸಾಡಿ ಆಗಿದೆ. ಅವನು ಕುಡಿತಾ ಇರ್ಬೋದು, ಅವನು ಮೋಸಗಾರನಾಗಿರ್ಬೋದು, ಅವನು ವಂಚಕನಾಗಿರ್ಬೋದು, ವ್ಯಭಿಚಾರ ಸಂಗತಿ ಏನೇ ಆಗಿ ಹೇಳೋಣ, ಫಿನಿಶ್. ಹೇಳೋಣ, ಇದಕ್ಕೆ ಕರ್ತನ ವಚನಗಳಿದ್ದರೆ ನಾನು ಎಂದಿಗೂ ಇದನ್ನ ನೆನಪಿಸುವುದೇ ಇಲ್ಲ.
ತಪ್ಪಿಸುವುದಿಲ್ಲ ಅಂತ ಹೇಳಿದ್ದೇನೆ. ಮತ್ತೆ ಲೋಕದಲ್ಲಿ ಯಾರೇ ನಿಲ್ಲಿಸ್ಲಿ ಅವರು ಫಸ್ಟ್ ನಮ್ಗೆ ಹೀಗೆ ಹೇಳ್ತಾರೆ, ಇವರು ಹೇಳೋಣ ಎಲ್ಲರಿಗೂ ಹೀಗೆ ಹೇಳಿದ್ರು, ನನ್ನ ಕರ್ತನು ನನ್ನ ಬಗ್ಗೆ ಏನು ಹೇಳ್ತಾರ ಅದುವೇ ನಾನಾಗಿದ್ದೇನೆ, ಅದುವೇ ನಾನಾಗಿದ್ದೇನೆ. ಯಾಕಂದರೆ ಆತನು ಹೇಳಿದ್ದಾನೆ, ಎಲ್ಲ ಸತ್ಯವನ್ನು ಮಾತ್ರ ಏನ್ ಮಾಡು, ಧ್ಯಾನಿಸು, ಸತ್ಯವನ್ನು ಮಾತ್ರ ಆಲೋಚಿಸು. ಹೇಳೋಣ, ಇದನ್ನೇ ನಾನು ಆಲೋಚಿಸ್ತೇನೆ, ಇದನ್ನೇ ನಾನು ಹೇಳೋಣ, ಇದನ್ನೇ 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 ನಾನು ಆಲೋಚಿಸ್ತೇನೆ. ನೋಬಲ್, ನೆಕ್ಸ್ಟ್ ಪ್ಯೂರ್, ನೆಕ್ಸ್ಟ್ ಲವ್ಲಿ. ವಾವ್, ರಮ್ಯವಾದದ್ದು, ಪ್ರೀತಿಕರವಾದದ್ದು. ಎಷ್ಟು ಖುಷಿ ಆಗ್ತದೆ. ಕರ್ತನ ನಿಮ್ಮನ್ನು ಪ್ರೀತಿಸ್ತಾ ಇದ್ದಾನೆ. ಕರ್ತನ ಪ್ರೀತಿಯು ಅದು ಎಂತ ತಾಯಿಯು ನಿನ್ನನ್ನು ಮರೆತರು, ಆತನ ಪ್ರೀತಿ ನಿನ್ನನ್ನು ಮರೆಯುತ್ತಾನೆ. ಹೇಳೋಣ, ಪ್ರೀತಿಕರವಾಗಿದೆ. ಅದನ್ನೇ ನಾವು ಮಾತಾಡೋಣ. ನೀವು ಪಕ್ಕದವರಿಗೆ ಅವರು ಕೆಟ್ಟದನ್ನು ಮಾಡುವುದಲ್ಲ, ಒಳ್ಳೆಯದನ್ನೇ ಬಯಸಿ. ದೇವರ ವಚನ ಹೇಳ್ತದೆ ಏನು, ನೀವು ಕೆಟ್ಟದನ್ನ ಒಳ್ಳೆಯದಿಂದ ಸೋಲಿಸಿ. ಹೇಳಿ, ನಾವು ಪ್ರೀತಿಸುವವರಾಗಿದೆ, ಪ್ರೀತಿಯ ಸಂಗತಿಗಳನ್ನೇ ಮಾತನಾಡುವವರಾಗಿದೆ, ಕ್ಷಮಿಸುವ ಸಂಗತಿಗಳನ್ನು ಮಾತನಾಡುವ, ಅದನ್ನೇ ಧ್ಯಾನಿಸ್ತೇವೆ, ಅದನ್ನೇ ಆಲೋಚಿಸ್ತೇವೆ, ಅದನ್ನೇ ಹೇಳ್ತಾರೆ. ಆಮೆನ್, ಹಲ್ಲೆಲೂಯಾ. ಗುಡ್ ರಿಪೋರ್ಟ್. ನೆಕ್ಸ್ಟ್, ಒಳ್ಳೆಯ ಯಾವ ಬ್ಯಾಡ್ ರಿಪೋರ್ಟ್ಗಳನ್ನು ಹೇಳಿದ್ರೆ ಹೇಳೋಣ, ನಾನು ನಂಬುವಂಥದ್ದು ಮಾತ್ರ ಓನ್ಲಿ ಒಳ್ಳೆಯ ಸಂಗತಿಗಳನ್ನು ಮಾತ್ರ. ಗುಡ್ ರಿಪೋರ್ಟ್. ಆಮೆನ್. ಅದನ್ನು ಬಿಡಿಸ್ಲಿಕ್ಕೆ ಸಮಯ ಇಲ್ಲ. ದ ಗುಡ್ ಕ್ವಾಲಿಟಿ. ಹೋಗ್ತೇವಲ್ಲ ಶಾಪಿಂಗಿಗೆ ಹೋಗುವಾಗ ಏನು ಮಾಡ್ತೇವೆ, ನಮಗೆ ಇಷ್ಟವಾದದ್ದು ಯಾವುದು, ಇದು ಬೆಸ್ಟ್ ಬ್ರ್ಯಾಂಡ್, ಒಳ್ಳೆಯ ಕ್ವಾಲಿಟಿ ಎಂಬುದಾಗಿ ಹೇಳ್ತೇವೆ. ನಮ್ಮ ಯೋಚನೆಯು ಒಳ್ಳೆಯ ಕ್ವಾಲಿಟಿ ಯೋಚನೆಗಳಾಗಿದೆ. ಆಮೆನ್, ಹಲ್ಲೆಲೂಯಾ. ಕ್ರಿಸ್ತನಲ್ಲಿ ಬೆಸ್ಟ್ ಕ್ವಾಲಿಟಿ. ಹೇಳೋಣ, ಕ್ರಿಸ್ತನಲ್ಲಿ ನಾನು ಬೆಸ್ಟ್ ಕ್ವಾಲಿಟಿ ಯೋಚನೆಗಳನ್ನ ಯೋಚಿಸುವವನಾಗಿದ್ದೇನೆ. ನೆಕ್ಸ್ಟ್, ದ ಲಾಸ್ಟ್, ಪ್ರೈಸ್ ವರ್ದಿ. ಸ್ತುತಿಗೆ ಅಂದ್ರೆ ಹೊಗಳಿಗೆ, ಪ್ರಶಂಸೆಗೆ ಯೋಗ್ಯವಾದದ್ದು. ನನ್ನ ಖರ್ಚು ಯಾವಾಗಲೂ ಕರ್ತನನ್ನು ಸ್ತುತಿಸಲಿಕ್ಕೆ ಆರಂಭಿಸಿ, ಮತ್ತೊಬ್ಬರನ್ನ ನಿಮಗಿಂತ ಹೆಚ್ಚಾಗಿ ಗೌರವಿಸಲಿಕ್ಕೆ ಆರಂಭಿಸಿ, ನಿಮಗಿಂತ ಹೆಚ್ಚಿನವನ ಗೌರವವನ್ನು, ಮಾನವನ ಮತ್ತೊಬ್ಬರಿಗೆ ಕೊಡಿ. ದಟ್ ಹೇಳೋಣ, ಈ 8 ಕ್ವಾಲಿಟಿಯನ್ನ ಪೌಲನು ಹೇಳ್ತಾನೆ. ಈ ಕ್ವಾಲಿಟಿ ಇದು ನಮಗೆ ನಿಮಗೆ ಧ್ಯಾನಿಸಲಿಕ್ಕೆ. ಆಮೆನ್, ಹಲ್ಲೆಲೂಯಾ. ಯಾಕೆ ಹೇಳೋಣ, ಅಲ್ಲೊಂದು ಓಟ ಇದೆ, ಆ ಓಟದಲ್ಲಿ ಓಡಿ ನನ್ನ ಗುರಿಯನ್ನು ಮುಟ್ಟಿ ಆ ಬಹುಮಾನವನ್ನು ಪಡೀಲಿಕ್ಕೆ ಇದೆಲ್ಲ ಬೇಕು. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಪೈಶಾಚಿಕ ಲೋಕದಲ್ಲಿ ಎಲ್ಲ ಪ್ರಕಟವಾಗದಂತ ಎಲ್ಲ ಆಲೋಚನೆಗಳನ್ನ, ಯುದ್ಧವನ್ನ, ಇಡೀ ಎಲ್ಲ ಅಧಿಕವಾಗಿ ಅನುಭವ ಉಳ್ಳಂಥ ಅಪೊಸ್ತಲ ಪೌಲನು ಪ್ರಕಟಣೆಯ ರೂಪವಾಗಿ ದೇವರಿಂದ ಹೊಂದಿದ್ದನ್ನ ಸಭೆಗೆ ಬರೆದಿರುವಂಥ ಸಂಗತಿ. ದುರಾತ್ಮ ಲೋಕದಲ್ಲಿರುವಂಥ ಕುತಂತ್ರಗಳನ್ನ, ಯುದ್ಧಗಳನ್ನ, ಆತನ ಜೀವಿತದಲ್ಲಿ ಆದ ಅನುಭವದಿಂದ ಬಂದಂಥ ದೇವ ಪ್ರಕಟಣೆಯನ್ನ, ಆತನು ದೇವರಿಂದ ಹೊಂದಿದ ಪ್ರಕಟಣೆಯನ್ನ ಸಭೆಗೆ ಬರೆದಂಥ ಪ್ರಕಟಣೆ ಇದಾಗಿದೆ. ಹೇಳೋಣ, ಇವತ್ತು ಈ ಪ್ರಕಟಣೆಯು ನನಗೆ ದೊರಕಿದೆ. ಹೇಳೋಣ, ಈ ಪ್ರಕಟಣೆಯು ನನಗೆ ದೊರಕಿದೆ. ಇವತ್ತಿನಿಂದ ನಮ್ಮ ಓಟವನ್ನ ನಾವು ಏನ್ ನೋಡ್ತೇವೆ, ಹಳೆಯದನ್ನ ಮರೆತು ಹೊಸದನ್ನ ಮಾತ್ರ ಯೋಚಿಸ್ತೇವೆ. ಯಾರು ಇವತ್ತಿನಿಂದ ಹಳೆಯ ಸಂಗತಿಯನ್ನು ಒಬ್ಬರು ಮಾತಾಡಬೇಡಿ, ನಿಮ್ಮ ಫೇಲಿಯರ್ಸ್ ಅನ್ನ ಮಾತನಾಡಬೇಡಿ. ಯಾವ ಅನುಭವಗಳಾಗಿರುತ್ತೆ, ಎಕ್ಸ್ಪೀರಿಯನ್ಸ್ ಎಷ್ಟು ದೊಡ್ಡದು, ಯಾವ ಅಂಚೆ ಅಂಚೆ ಇತ್ತೆ, ಯಾವ ಅಂಚ ಇಂಚ ಯಾವುದೂ ಇಲ್ಲ. ಹೇಳೋಣ, ಇವತ್ತು ನನ್ನ ಕರ್ತನೆ ನನ್ನ ನಿರೀಕ್ಷೆಯ ಪ್ರಭಾವ ಆಚರಣೆ ಏನು. ಯಾಕೆಂದ್ರೆ ಪೌಲನು ಹೇಳ್ತಾನೆ, ಅನುಭವವುಳ್ಳ ಪೌಲನು ಹೇಳ್ತಾನೆ, ನನಗೊಂದು ಭಯ ಇದೆ, ಹಳೆಯ ಆ ಜ್ಞಾನಗಳು ದೇವರ ವಚನ ಹೇಳುವಾಗ ಅದು ಬರಬಾರದು ಹೇಳುವ ಭಯ ಇದೆ. ಈಗ ನಾನು ಹೇಳ್ತೇನೆ, ಕ್ರೂಜೆಯನ್ನ, ಯೇಸುವನ್ನ ಕ್ರೂಜೆಯಲ್ಲಿ ಶಿಲುಬೆಯನ್ನ ಬಿಟ್ಟು ಯಾವುದು ನನಗೆ ಗೊತ್ತಿಲ್ಲದವನಾಗಿ ನನಗಿದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಹೇಳೋಣ, ಫಸ್ಟ್ 3 John 1:11, 3 John 3ನೇ ಯೋಹಾನ ಮುಗಿಸ್ಬಿಡ್ತೇನೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. 11 ಒಳ್ಳೆಯ ನಡತೆಯನ್ನು ಅನುಸರಿಸು, ಒಳ್ಳೆಯದನ್ನು ಮಾಡುವವನು ದೇವರಿಂದ ಹುಟ್ಟಿದವನಾಗಿದ್ದಾನೆ, ಕೆಟ್ಟದನ್ನು ಮಾಡುವವನು ದೇವರನ್ನು ಕಂಡವನಲ್ಲ, ಕೆಟ್ಟದನ್ನು ಮಾಡುವವನು ದೇವರನ್ನು ಕಂಡವನಲ್ಲ. ದೇಮೇತ್ರಿಯನ್ನು ಅದಕ್ಕೆ ಮುಂಚೆ ಸರಿಯಾಗಿ ಒಳ್ಳೆಯ ನಡತೆಯನ್ನು
ಒಳ್ಳೆಯ ನಡತೆಯನ್ನ ಅನುಸರಿಸು. ಒಳ್ಳೆಯದನ್ನು ಮಾಡುವವನು ದೇವರಿಂದ ಒಂದು ನಿಮಿಷ ಹೇಳೋಣ. ನಾವು ಕರ್ತನ ಜೀವದಿಂದ ಹುಟ್ಟಿದವರಾಗಿದ್ದೇವೆ. ಒಳ್ಳೆಯ ಮೂಲನಾದ ಯೇಸುವಿನಿಂದ ನಾವು ಹುಟ್ಟಿದವರಾಗಿದ್ದೇವೆ. ಈಗ ನಮ್ಮ ಒಳಗಡೆಯಿಂದ ಎಲ್ಲವೂ ಬರುವಂಥದ್ದು ಒಳ್ಳೆಯದಾಗಿದೆ. ಇದನ್ನೇ ನಾವು ಮಾತನಾಡೋಣ. ಆಮೆನ್, ಹಲ್ಲೆಲೂಯಾ. ನೆಕ್ಸ್ಟ್ ಈ ವಚನ ನಾನು ಇದನ್ನ ಹೇಳ್ತೇನೆ. ಪ್ರಿಯ ಗಮನಿಸು. ಹಳೆಯದನ್ನ ಮರೆತು ಬಿಟ್ಟು, ಹಳೆಯದ ಪೌಲ ಯಾಕೆ ಹೇಳ್ತಾನೆ ಗೊತ್ತಾ? ಹಳೆಯದನ್ನ ಮರೆತು ಬಿಟ್ಟು ನಾನು ಮುಂದಿನದಗಳನ್ನು ಯೋಚನೆ ಮಾಡ್ತೇನೆ. ಹಳೆಯ ದಿನಗಳು ಹೇಗಿತ್ತು? ಪೌಲನು ಪೌಲನಾಗಿರಲಿಲ್ಲ, ಆತನು ಸೌಲನಾಗಿಲ್ಲ. ದೇವರ ಮಕ್ಕಳನ್ನ ಸೆರೆಮನೆಯಲ್ಲಿ ಹಾಕುವಂತಹ ದುಷ್ಟನಾಗಿದ್ದ. ದೇವರ ಮಕ್ಕಳಿಗೆ ಹಿಂಸೆಯನ್ನು ಕೊಡುವಂತಹ ಒಬ್ಬ ಮನುಷ್ಯನಾಗಿದ್ದ. ಬಹಳ ಕಠೋರಿಯಾಗಿದ್ದ. ಸಭೆಗಳಿಗೆ ಅನ್ಯಾಯ ಮಾಡುವವನಾಗಿದ್ದ, ದೂಷಣೆ ಮಾಡುವವನಾಗಿದ್ದ, ಹಿಂಸೆಯನ್ನು ಕೊಡುವವನಾಗಿದ್ದ, ಸಂಕಟಗಳನ್ನು ಕೊಡುವವನಾಗಿದ್ದ. ಸ್ತೆಫಾನನ ಮರಣಕ್ಕೆ ಸಮ್ಮತಿಯನ್ನು ಸೂಚಿಸಿದ ವ್ಯಕ್ತಿಯಾಗಿದ್ದ. ಪ್ರತಿಯೊಬ್ಬರಿಗೆ ಅನ್ಯಾಯಗಾರನಾಗಿ ಜೀವಿಸಿದ. ಒಂದು ವೇಳೆ ಆತನ ಹೇಳ್ತಾನೆ, ಓ ಆ ಅಲ್ಪರಲ್ಲಿ ಎಲ್ಲ ಪಾಪಿಗಳಲ್ಲಿ ಮೊದಲ ಪಾಪಿ ನಾನೇ. ಈ ಪಾಪಿಯಾದ ಮನುಷ್ಯನು ಅದರ ಹೇಳ್ತಾನೆ, ಈಗ ಈ ಹಳೆಯದನ್ನ ನಾನು ನೆನಪು ಮಾಡುವುದಾದ್ರೆ ನನಗೆ ಹೇಗೆ ತಾನೇ ಹೋಗಲು ಸಾಧ್ಯ? ಹಲ್ಲೆಲೂಯಾ. ಹೇಗೆ ತಾನೇ ಅಲ್ಲಿ ಹೋಗಲು ಸಾಧ್ಯ? ಅಲ್ಲಿ ನೀವು ಅಪೊಸ್ತಲರ ಕೃತ್ಯದಲ್ಲಿ 22ನೇ ಅಧ್ಯಾಯದಲ್ಲಿ ನೀವು ಓದುವ ಅವಶ್ಯಕತೆ ಇಲ್ಲ. 6ರಿಂದ 21ನೇ ವಚನ ತನಕ ನೀವು ಓದುವಾಗ, ಧ್ಯಾನಿಸುವಾಗ ಆತನ ಸಾಕ್ಷಿಯನ್ನು ಬರೆಯಲ್ಪಟ್ಟಿದೆ. ಆತ ಎಂಥ ವ್ಯಕ್ತಿಯಾಗಿದೆ ಎಂಬುದಾಗಿ ಅಪೊಸ್ತಲರ ಕೃತ್ಯದಲ್ಲಿ. ಹಲ್ಲೆಲೂಯಾ. ಸೊ ಇದನ್ನು ನನಗೆ ಸಾಧ್ಯವಿಲ್ಲ. ಅದಕ್ಕೆ ಆತನ ಹೇಳ್ತೇನೆ, ನಾನೇ ಇದನ್ನು ಮಾಡ್ತೇನೆ. ಹಳೆಯದನ್ನ ಮರೆತು ಏನ್ ಮಾಡ್ತೇನೆ? ಮುಂದಿನವುಗಳನ್ನು ನಾನು ಹಿಡಿದುಕೊಳ್ಳುತ್ತೇನೆ. ಯಾಕಂದ್ರೆ ಇನ್ನು ಜೀವಿಸುವ ಆತನು ನಾನಲ್ಲ, ನನ್ನಲ್ಲಿರುವ ಯೇಸುವೇ ಜೀವಿಸ್ತಾನೆ. ಯಾಕಂದ್ರೆ ಈಗ ನನ್ನ ಮುಂದೆ ಇಟ್ಟಿರುವಂತಹ ಒಂದು ಶ್ರೇಷ್ಠವಾದಂತಹ ಬಹುಮಾನ ಇದು ಆತನ ಕರೆಯಾಗಿದೆ. ಆ ಕರೆಯ ಬಹುಮಾನವನ್ನು ಪಡೆಯುವುದಕ್ಕೋಸ್ಕರ, ಆತನ ಕರೆಯಲ್ಪಟ್ಟ ಬಹುಮಾನವನ್ನು ನಾನು ಹಿಡಿಯುವುದಕ್ಕೋಸ್ಕರ ಓಡ್ತಾ ಇದ್ದೇನೆ. ಯಾಕಂದ್ರೆ ಆ ಬಹುಮಾನವನ್ನು ನಾನು ನೋಡ್ತಾ ಇದ್ದೇನೆ. ಹೇಳೋಣ, ಆ ಬಹುಮಾನವನ್ನು ನಾನು ನೋಡ್ತಾ ಇದ್ದೇನೆ. ಈ ಕರೆಯಲ್ಪಟ್ಟದ್ದು ಆ ಬಹುಮಾನವನ್ನು ಹೊಂದಿ ಆ ಗುರಿಯನ್ನು ಮುಟ್ಟುವುದಕ್ಕೋಸ್ಕರ. ಯಾರೆಲ್ಲ ಗುರಿಯನ್ನು ಮುಟ್ಟುತ್ತಾರೋ ಅವರೆಲ್ಲರೂ ಆ ಬಹುಮಾನಕ್ಕೆ ಯೋಗ್ಯರು. ಯಾರ ಕೈಯಿಂದ ಹೋಗ್ತೇವೆ ನಾವು? ಯೇಸುವಿನ ಕೈಯಿಂದ ನಾವು ಆ ಬಹುಮಾನವನ್ನು ಹೊಂದಿದ್ದೇವೆ. ನಿಜಕ್ಕೆ ಇಷ್ಟ ಇದೆ ಆ ಬಹುಮಾನ ಹೊಂದಲಿಕ್ಕೆ. ಹೇಳೋಣ, ಕಡೆಯ ದಿವಸದಲ್ಲಿ ಆ ಮಹಿಮೆಯ ರಾಜ್ಯದಲ್ಲಿ ಆ ಬಹುಮಾನ ಹೊಂದಿಟ್ಟಿರುವಂಥ ಕ್ವಾಲಿಫಿಕೇಶನ್ ಅನ್ನು ನಾನು ಹೇಳಿದೆ. ಈಗ ಪೌಲನು ಇದನ್ನು ಮಾತನಾಡಿದ್ದಾರೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಅನೇಕ ಆಕ್ರಮಣಗಳು, ಅನೇಕ ಯುದ್ಧಗಳು, ಅನೇಕ ಯೋಚನೆಗಳಲ್ಲಿ ಮನಸ್ಸು ದ್ವಂದ್ವಗಳು, ಫೈಟಿಂಗ್, ಹೋರಾಟಗಳು. ಯಾರಿಗೆ? ಪೌಲನಿಗೆ. ಅನುಭವವುಳ್ಳ ಪೌಲ ತನ್ನ ವಚನವನ್ನು ತನ್ನ ಕರಗಳಿಂದ ಪತ್ರಿಕೆಯನ್ನು ಬರೀತಾನೆ, ಸಭೆಗೆ ಬರೀತಾನೆ. ಬರೆಯುವಂಥ ಆ ಸಂದರ್ಭದಲ್ಲಿ ಆತನು ಹೇಳಿದಂಥ ವಚನ ರೋಮದಲ್ಲಿ 7ನೇ ಅಧ್ಯಾಯದಲ್ಲಿ 15ನೇ ವಚನ. ಪ್ರತಿಯೊಂದು ಸೇವಕರಿಗೆ, ಎಲ್ಲಿ ಪ್ರತಿಯೊಬ್ಬರು ಸೇವೆಯನ್ನು ಮಾಡುವವರು ಇರ್ಬೋದು, ನೀವು ಮನೆಯಲ್ಲಿರ್ಬೋದು, ನೀವು ಯಾರೇ ಅವನಸ್ಥರಿರ್ಬೋದು, ಪ್ರತಿಯೊಬ್ಬರಿಗೆ ಈ ವಚನಗಳು ಹೀಗೆ ಹೇಳ್ತದೆ. ಆತನು ಹೇಗೆ ನಾನು ನೋಡಿ ಪ್ರಿಯ, ಒಂದು ನಿಮಿಷ. 3ನೇ ಪೌಲ ಯಾರಾಗಿದ್ದ? 3ನೇ ಭಯಂಕರ ಸ್ವರ್ಗಕ್ಕೆ ಏರಿಸಲ್ಪಟ್ಟ ವ್ಯಕ್ತಿಯಾಗಿದ್ದ. ಪೌಲ ಯಾರಾಗಿದ್ದ? ಮುಖಾಮುಖಿಯಾಗಿ ಯೇಸುವನ್ನು ದರ್ಶಿಸಿದ ಅಪೊಸ್ತಲನಾಗಿದ್ದ. ಅಪೊಸ್ತಲರಲ್ಲಿ ಅತಿ ಶ್ರೇಷ್ಠವಾಗಿ 14 ಪ್ರಕಟಣೆಗಳನ್ನು ಹೊಂದಿ 14 ಪತ್ರಿಕೆಗಳನ್ನು ಎಲ್ಲರ ಕಡೆ ಸಭೆಗೆ ಬರೆಯಲ್ಪಟ್ಟ ದೇವ ಸೇವಕ, ಅಭಿಷಿಕ್ತನಾದ ಅಪೊಸ್ತಲನಾಗಿದ್ದ. ಇಂಥ ಅಪೊಸ್ತಲನಾದ ಪೌಲನು ದೇವರ ಮುಂದೆ ತೆರೆಯಲ್ಪಟ್ಟ ಒಂದು ಪುಸ್ತಕದ ಹಾಗಿದ್ದಾನೆ. ಕನ್ನಡಿಯ ಮುಂದೆ ನಿಂತ ನಗ್ನ ಒಬ್ಬ ಶರೀರದ ವ್ಯಕ್ತಿಯಾಗಿ ತನ್ನ ಜೀವಿತವನ್ನು ಅದನ್ನು ಬಿಡಿಸಿ ಹೇಳ್ತಾ ಇದ್ದಾರೆ. ಇದು ಹೇಳದೆ ನಾನು ಅದನ್ನು ಮುಗಿಸ್ಲಿಕ್ಕೆ ಆಗೋದಿಲ್ಲ. ಈಗ ಹೇಳಿ, ಈ ವಚನವನ್ನು ಓದಿ ನಾನು ಅದನ್ನು ಮುಗಿಸಿಬಿಡ್ತೇನೆ. ಓಕೆ, ಈ ವಚನವನ್ನು ಹೇಳೋದಿಲ್ಲ. ಒಂದು ನಿಮಿಷ. ಇಂಥ ಶ್ರೇಷ್ಠನಾದ ಅಪೊಸ್ತಲನ್ನು ಹೇಳುವಂಥ ಮಾತು, ಆತನು ದೇವರ ಮುಂದೆ ನಿಂತು ಆತನು ತನ್ನ
ತನ್ನನ್ನೇ ತಾನು ತೆರೆದು ಆತನ ಹೇಳ್ತಾನೆ. ನೆಕ್ಸ್ಟ್, ಯಾವುದನ್ನ ಮಾಡಬೇಕೆಂಬುದಾಗಿ ನಾನು ಇಚ್ಛಿಸುತ್ತೇನೋ ಅದನ್ನು ನಡೆಸದೆ ನನಗೆ ಅಸಹ್ಯವಾದದನ್ನು ಮಾಡುತ್ತೇನೆ. ಆದರೆ ನಾನು ಮಾಡುವಂತದ್ದಕ್ಕೆ ನನ್ನ ಮನಸ್ಸು ಒಪ್ಪದಿದ್ದರೆ ಧರ್ಮಶಾಸ್ತ್ರವು ಉತ್ತಮವಾದುದೆಂದು ಒಪ್ಪಿಕೊಂಡಾಗಾಯಿತು. ಹೀಗಿರಲಾಗಿ ಅಸಹ್ಯವಾದದನ್ನು ಅಸಹ್ಯವಾದದನ್ನ ಮಾಡುವವನು ಇನ್ನು ನಾನಲ್ಲ, ನನ್ನಲ್ಲಿ ನೆಲೆಗೊಂಡಿರುವ ಪಾಪಗಳು. ನಿಮಿಷ ಅಂತ ಅಪೊಸ್ತಲನಾದ ಪೌಲನು ಹೇಳ್ತಾನೆ, ಈ ಒಂದು ನ್ಯಾಯವು ನನ್ನ ಶರೀರದ ಒಳಗಡೆ ಆಗ್ತಾ ಇದೆ. ಶರೀರದಲ್ಲಿ ಒಂದು ಕೃತ್ಯ, ನನಗೆ ಏನೋ ಒಳ್ಳೆಯದು ಮಾಡ್ಬೇಕಂತ ಮನಸ್ಸು ನನಗುಂಟು, ಆದರೆ ಶರೀರದಲ್ಲಿ ಇನ್ನೊಂದು ನ್ಯಾಯ ಇದೆ. ಅದರಿಂದ ನಾನು ಎರಡು ರೀತಿಯಾಗಿ ನಾನು ಇದ್ದೇನೆ. ಶರೀರದಲ್ಲಿ ತಪ್ಪನ್ನ ಮಾಡ್ತೇನೆ, ಆದರೆ ಮನಸ್ಸಲ್ಲಿ ಒಳ್ಳೆಯದನ್ನು ಮಾಡ್ಬೇಕೆಂದಿದ್ದೇನೆ, ಬಟ್ ಇಲ್ಲಿ ಮಾಡ್ತಾ ಇದ್ದೇನೆ. ಬಟ್ ಆದರೆ ಈಗ ಕಡೆಯದಾಗಿ ಹೇಳ್ತಾರೆ, ಬೇಗ ನಾನು ಮುಗಿಸ್ತೇನೆ. ಆದರೆ ನನ್ನಲ್ಲಿ ನೆಲೆಗೊಂಡಿರುವ ಪಾಪವೇ ಅದನ್ನು ಮಾಡುತ್ತದೆ. ನನ್ನಲ್ಲಿ ಅಂದರೆ ನನ್ನ ಶರೀರ ಹೇಳೋಣ, ಚಿಂತೆಯಲ್ಲಿ ಯಾರ್ದಾದ್ರೂ ಹೋರಾಟಗಳಿದೆಯಾ? ಎಲ್ಲ ಅವಯವಗಳಲ್ಲಿ ಎಲ್ಲರ ಹೋರಾಟಗಳಿದೆಯಾ? ಎಲ್ಲದಕ್ಕೆ ಉತ್ತರ ಇಲ್ಲಿದೆ. ಹೇಳೋಣ, ಎಲ್ಲದಕ್ಕೂ ಉತ್ತರ ಇಲ್ಲಿದೆ. ಪ್ರಶ್ನೆಗಳ ಮುಂದೆ, ದೇವರ ಮುಂದೆ ಆದರೂ ಹೇಳ್ತಾನೆ, ಇಂಥ ಸಮಸ್ಯೆಗಳಿಗೆ ಒಳಗಾದ ನನ್ನನ್ನ ಬಿಡಿಸುವವರು ಯಾರು? 24ನೇ ವಚನ ಓದಿ. 24ನೇ ವಚನ ಬೇಗ. ಇಂಥ ದುರವಸ್ಥೆ, ಯಾಕಂದ್ರೆ ನನಗೆ ಒಳ್ಳೆಯದು ಮಾಡಬೇಕೆಂಬುದಾಗಿ ನನಗೆ ಇದೆ, ಆದರೆ ಶರೀರದಲ್ಲಿ ಇನ್ನೊಂದು ನ್ಯಾಯ ಕೆಲಸ ಮಾಡ್ತಾ ಇದೆ. ಒಳ್ಳೆಯದನ್ನು ಮಾಡ್ಬೇಕಂತ ಯೋಚನೆ ಇದ್ರು ಶರೀರವು ಕೆಟ್ಟದ್ದು ಮಾಡ್ತಾ ಇದೆ. ಬಟ್ ಇದನ್ನ ಬಿಡಿಸುವವರು ಯಾರು? ಇವತ್ತು ಚಿಂತೆ ನಮ್ಮ ಅನೇಕ ಸಂಗತಿಗಳಿಂದ ಹೊರಗಡೆ ಬರಬೇಕೆಂಬುದಾಗಿದ್ದೇವೆ. ಹಳೆಯ ಚಿಂತೆಯಿಂದ ನಮಗೆ ಹೊರಗಡೆ ಬರಬೇಕೆಂದಿದ್ದೇವೆ. ಹಳೆಯ ಆಲೋಚನೆಯಿಂದ ಅಥವಾ ನಮ್ಮ ಜೀವಿತದ ಯಾವುದೇ ಭಾಗದಲ್ಲಿ ನಮಗೆ ಹೊರಗಡೆ ಬರಬೇಕು ಆಗ್ತಾ ಇಲ್ಲ ಅಂತ ಹೇಳುವವರಿಗೆ ಇಲ್ಲಿ ಪ್ರಶ್ನೆ ಇದೆ. ಈ ದೇಹದಿಂದ ಬಿಡಿಸುವವರು ಯಾರು? ಒಂದು ನಿಮಿಷ ಹೇಳೋಣ. ಬಿಡಿಸುವವರು ಎಷ್ಟು ಜನರು ನಾವು ಎಷ್ಟು ವರ್ಷದಿಂದ ಪ್ರಶ್ನೆ ಕೇಳ್ತಾ ಇರ್ಬೋದ? ಬಿಡಿಸುವವರು ಯಾರು? ಹೇಳೋಣ, ಪಕ್ಕದವರಿಗೆ ಬಿಡಿಸುವವರು ಯಾರು? ಬಿಡಿಸುವವರು ಯಾರು? ಬಿಡಿಸುವವರು ಯಾರು? ಮೊರೆ ಇಡ್ತಾನೆ, ಅಂಗನಾಚ್ತಾ ಇದ್ದಾನೆ, ಆತನಿಗೆ ಸಹಿಸಲಿಕ್ಕೆ ಆಗ್ತಾ ಇಲ್ಲ. ಮರಣಾವಸ್ಥೆಯಲ್ಲಿ ಆತನು ಹೋರಾಡ್ತಾ ಇದ್ದಾನೆ, ಮೊರೆ ಇಡ್ತಾ ಇದ್ದಾನೆ, ಅಳ್ತಾ ಇದ್ದಾನೆ. ಬಿಡಿಸುವವರು ಯಾರು? ಪ್ರಶ್ನಾಂತರ ಚಿಹ್ನೆ ನೋಡಿ, ಏನಿದೆ? ಕ್ವಶನ್ ಮಾರ್ಕ್. 24ನೇ ಅಧ್ಯಾಯದಲ್ಲಿ ಇಂಗ್ಲಿಷಲ್ಲಿ ಇದೆ ಅಲ್ಲ, ಕ್ವಶನ್ ಮಾರ್ಕ್. ನೆಕ್ಸ್ಟ್ ಹೇಳೋಣ, ಆತನು ಇರುವುದಕ್ಕಾಗಿ ದೇವರಿಗೆ ಸ್ತೋತ್ರ. ನೆಕ್ಸ್ಟ್ ಹೇಳೋಣ, ಬಿಡಿಸುವವನು ಇರುವುದಕ್ಕಾಗಿ ತಂದೆಯಾದ ದೇವರಿಗೆ ಸ್ತೋತ್ರ. ಹಲ್ಲೆಲೂಯ. ಆತನ ವಚನ ಇರ್ತದೆ, ಬಿಡಿಸುವವನು ಇದ್ದಾನೆಂಬುದಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ದೇವರಿಗೆ ಹೇಳೋಣ. ಫುಲ್ ಸ್ಟಾಪ್. ಅಲ್ಲಿ ಏನಿದೆ? ಫುಲ್ ಸ್ಟಾಪ್. ಹೇಳೋಣ, ಇದಕ್ಕಿಂತ ಆಚೆ ಇಲ್ಲ. ಹೇಳೋಣ, ಇದಕ್ಕಿಂತ ಆಚೆ ಇಲ್ಲ, ಇದಕ್ಕಿಂತ ಇನ್ನೊಂದು ಆಪ್ಷನ್ ಇಲ್ಲ. ಹೇಳೋಣ, ಇದುವೇ ಕಡೆಯ ಪರಿಹಾರ. ಇದುವೇ ಕಡೆಯ ಪರಿಹಾರ. ದ ಲಾಸ್ಟ್ ಸೊಲ್ಯೂಷನ್ ಇಸ್ ನಥಿಂಗ್ ಬಟ್ ದ ಓನ್ಲಿ ದ ಕ್ರೈಸ್ಟ್. ಯೇಸು ಮಾತ್ರವೇ ಇದಕ್ಕೆ ಪರಿಹಾರ. ಅದಕ್ಕೆ ಹೇಳ್ತಾನೆ, ಬಿಡಿಸುವವನು ಇದ್ದಾನೆ ಹೇಳುವಂಥ ಇದೇನಿದೆ ನನಗೆ ನಿರೀಕ್ಷೆ ಆಗಿದೆ. ಪೌಲನಿಗೆ ಹೇಳ್ತಾ ಇರುವಂಥ ಮಾತು. ಸೊ ಶಾಲ್ ಸೇ ದಟ್ ನಾವೆಲ್ಲ ತಿಳಿದುಕೊಂಡ್ರೆ ಥ್ಯಾಂಕ್ ಯು. ಹಾಲೆಲೂಯಾ. ಹೆಚ್ಚಿನ ಹೇಳ್ತೀನಿ, ದೇವರು ಇವತ್ತು ನಮ್ಮ ಸಂಗಡ ಈ ವಚನದ ಮುಖಾಂತರವಾಗಿ ಮಾತನಾಡಿದ್ದಾರೆ. ಹಳೆಯ ಸಂಗತಿಗಳನ್ನು ಎಲ್ಲವನ್ನ ಬಿಟ್ಟು ಒಳ್ಳೆಯದವುಗಳನ್ನು ಮುಂದಕ್ಕೆ ನೋಡಿ ಕರ್ತನು ಶ್ರೇಷ್ಠವಾದದ್ದನ್ನು ನಮಗೋಸ್ಕರ ಇಟ್ಟಿದ್ದಾನೆ. ಹಾಲೆಲೂಯಾ.